ನಾನು ನನ್ನ ತಂದೆ ತಾಯಿಗಳಿಗೆ, ಪತ್ರಿಜಿ ಗುರುಗಳಿಗೆ, ರಂಗನಾಥ ಗುರುಗಳಿಗೆ, ಮಹಾತಾರ್ ಬಾಬಾಜಿ ಅವರಿಗೆ ಎಲ್ಲರಿಗೂ ವಂದಿಸಿ, ಎಲ್ಲ ಆತ್ಮ ಬಂಧುಗಳಿಗೂ ವಂದಿಸಿ, ಈ ಅವಕಾಶಕ್ಕಾಗಿ ನನ್ನ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ನನ್ನ ಮಾತುಗಳನ್ನ ಪ್ರಾರಂಭಿಸುತ್ತೇನೆ. ಇದು ಅಮರನಾಥ ಯಾತ್ರೆಯ ಒಂದು ಪರಿಚಯ ಅಂತ ಹೇಳ್ಬೇಕಾಗತ್ತೆ. ನಾನು ಕಳೆದ 3ನೇ ತಾರೀಕಿಂದ 12ನೇ ತಾರೀಕು 14ನೇ ತಾರೀಕು ತನಕ 12 ದಿನಗಳ ಪ್ರವಾಸ ಮಾಡಿದ್ದೆ. ಇದು ಸುದೀರ್ಘ ಪ್ರವಾಸ. ಇದರಲ್ಲಿ ನಾನು ಕಂಡಂತೆ, ನಾನು ಏನೇನು ಕಂಡೆ, ಏನೇನು ಕೇಳಿಸ್ಕೊಂಡೆ ಅದ್ರ ಬಗ್ಗೆ ಅದನ್ನ ತಿಳಿಸೋಕೆ ಇಷ್ಟಪಡ್ತೇನೆ. ನಾನು ಈ ಯಾತ್ರೆಗೆ ಬುಕ್ ಮಾಡಿದ್ ಹೇಗೆ ಅಂತಂದ್ರೆ, ನಾವು ಲಾಸ್ಟ್ ಇಯರ್ ಚಾರ್ಧಾಮ್ ಯಾತ್ರೆಗೆ ಹೋಗಿದ್ವಿ. ಆ ಚಾರ್ಧಾಮ್ ಯಾತ್ರೆಯಲ್ಲಿ ಒಂದು 4 ಜನ ಫ್ರೆಂಡ್ಸ್ ಆಗಿದ್ರು. ಆ ಫ್ರೆಂಡ್ಸ್ ಹಂಗು ಹಿಂಗು ನಮ್ಮನೆಯವ್ರಿಗೆ ಕಾಲ್ ಮಾಡ್ತಾ ಇರೋರು. ಅವಾಗ ಅವ್ರು ಕಾಲ್ ಮಾಡಿದಾಗ ಹೀಗೆ ನಾವು ಅಮರನಾಥಕ್ಕೆ ಹೊರಟಿದೀವಿ ಅಂತ ಹೇಳಿದ್ರಂತೆ. ಸೊ ಅದು ನನ್ ಕಿವಿ ಮೇಲೆ ಬಿತ್ತು. ಕಿವಿ ಮೇಲೆ ಬಿದ್ದ ತಕ್ಷಣ ನಾನು ಹೋಗಿ ಫೋನ್ ಇಸ್ಕೊಂಡು ಎಲ್ಲಿಗೆ ಹೊರಟಿದ್ದೀರಾ ಸರ್ ಅಂದೆ. ಅಮರನಾಥಕ್ಕೆ ಅಂತ ಹೇಳಿದ್ರು. ಸೊ ಯಾವಾಗ ಅಂತ ಕೇಳಿದೆ. ಈ ನೆಕ್ಸ್ಟ್ ಮಂತ್ 3ನೇ ತಾರೀಕು ಮೇಡಮ್ ಅಂತ ನನಗೆ ಹೇಳಿದವ್ರು 22ನೇ ತಾರೀಕು, ಒಂದು 10-12 ದಿನ ಮೊದ್ಲಷ್ಟೇ. ಆಮೇಲೆ ನಮ್ಮನ್ನು ಕರಿಬಾರ್ದ ಸರ್ ಅಂತ ಅಂದೆ. ಆಮೇಲೆ ಇರ್ಬೋದು, ವಿಚಾರಿಸಿ ಮೇಡಮ್, ಸೀಟ್ ಇರ್ಬೋದೇನೋ, ನಾವು ಬುಕ್ ಮಾಡಿ ಆಗ್ಲೇ ತುಂಬಾ ದಿನ ಆಯ್ತು ಅಂತ ಹೇಳಿದ್ರು. ಸೊ ಏನಾದ್ರಾಗ್ಲಿ ಅಂತ ತಕ್ಷಣ ನನ್ಗೆ ಅವ್ರದ್ದು ನಾವು ಓದೋ ವರ್ಷ ಹೋಗಿದ್ದು ಅದೇ ಟೂರಿಸ್ಟ್ ಇದ್ರಲ್ಲಿ. ಸೊ ಅವರಿಗೆ ನಾನು ಕಾಲ್ ಮಾಡಿದೆ. ಆಗ ಅವ್ರು ಹೇಳಿದ್ರು 2 ಸೀಟ್ ಇದೆ, ನೀವು 1 ಗಂಟೆಯಲ್ಲಿ ಹೇಳಿದ್ರೆ ಈಗಲೇ ಬುಕ್ ಮಾಡ್ತೇನೆ. ಯಾಕೆಂತಂದ್ರೆ ಅದಕ್ಕೆ ರಿಜಿಸ್ಟ್ರೇಷನ್ ಆಗ್ಬೇಕು, ಅದ್ರ ಜೊತೆಗೆ ಮೆಡಿಕಲ್ ಸರ್ಟಿಫಿಕೇಟ್ ಆಗ್ಬೇಕು, ಎಲ್ಲರದು ಪ್ರೋಸೆಸ್ ಮುಗ್ದಿದೆ. ನೀವ್ ಹೇಳಿದ್ರೆ ನಾನು ಹೇಳ್ತೇನೆ ಅಂತ ಮಾಡ್ತೇನೆ, ಬುಕ್ ಮಾಡ್ತೇನೆ ಅಂತ ಹೇಳಿದ್ರು. ನನಗೆ ಹಿಂದು ಮುಂದೆ ಏನು ನೋಡ್ಲಿಲ್ಲ. ಅಮರನಾಥ್ ಅಂದ್ರೆ ಏನು ಅಂತ ನನ್ನ ತಲೆಯಲ್ಲಿಲ್ಲ. ನಾನು ಹೋಗ್ಬೇಕು ಅನ್ನೋ ಐಡಿಯಾನು ಇಲ್ಲ. ಬಟ್ ಕಾಶ್ಮೀರಕ್ಕೆ ಹೋಗ್ಬೇಕು, ವೈಷ್ಣೋ ದೇವಿಗೆ ಹೋಗ್ಬೇಕು ಅಂತ ಹೋದ ವರ್ಷ ಒಂದ್ಸಲ ಬುಕ್ ಮಾಡಿ ನಾವು ಕ್ಯಾನ್ಸಲ್ ಮಾಡ್ಕೊಂಡಿದ್ವಿ. ಸೊ ಅದು ನನ್ಗೊಂದು ಫುಲ್ಫಿಲ್ ಆಗತ್ತೆ ಅನ್ನೋದೊಂದು ತಲೆಗೆ ಬಂತು. ಕಾಶ್ಮೀರಕ್ಕೆ ಹೋಗ್ತೀವಿ, ಇದಕ್ ಹೋಗ್ತೀವಿ, ವೈಷ್ಣೋ ದೇವಿಗೆ ಹೋಗ್ತೀವಿ. ಈ ಅಮರನಾಥದ ಐಡಿಯಾ ನನ್ಗಿರ್ಲಿಲ್ಲ. ಸೊ ಆಯ್ತು ಅಂತ ಹೇಳಿ ನಾನು ನಮ್ಮನೆಯವ್ರನ್ನ ಸ್ವಲ್ಪ ಫೋರ್ಸ್ ಮಾಡಿನೇ ಒಪ್ಪಿಸ್ದೆ. ಅವರಿಗೆ, ನಮ್ಮನೆಯವ್ರಿಗೆ ಬೈಪಾಸ್ ಸರ್ಜರಿ ಆಗಿದೆ. ಸೊ ಅವರಿಗೆ ಸ್ವಲ್ಪ ಟ್ರಾವೆಲಿಂಗು ಅಷ್ಟಕ್ಕಷ್ಟೇ, ಅಲ್ಲೆಲ್ಲ ಚಳಿ ಅಂತ ಹೇಳ್ತಾರಲ್ಲ. ಸೊ ನೀನ್ ಹೋಗ್ಬಾ ಅಂತಂದ್ರು. ನನ್ಗೆ ನಿಮ್ಮನ್ ಬಿಟ್ಟು ಹೋಗಕ್ ಇಷ್ಟ ಅಲ್ಲ, ಇಬ್ರು ಹೋಗೋಣ ಅಂತ ಹೇಳಿದೆ. ಅದು ಒಂದು ಸ್ವಲ್ಪ ಫಸ್ಟ್ ಮಾಡಿದ್ಮೇಲೆ ಒಪ್ಕೊಂಡ್ರು. ಸೊ ಒಪ್ಕೊಂಡ್ಮೇಲೆ ತಕ್ಷಣ ಬುಕ್ ಮಾಡಿದೆ. ಅವತ್ತೇ ಆಗ್ಲೇ ಬುಕ್ ಮಾಡಿದ್ದೆ ಆಯ್ತು. ಆಮೇಲೆ ಇದು ಅಪ್ಲಿಕೇಶನ್ ಅವಾಗ್ಲೇ ಹೇಳಿದ್ರು, ಅಪ್ಲಿಕೇಶನ್ ಕಳಿಸ್ತೀನಿ, ಅದನ್ನ ಫಿಲ್ ಮಾಡಿ ಕಳಿಸ್ಬಿಡಿ, ನಾನು ಅದೆಲ್ಲ ಮಾಡಿಸ್ತೀನಿ, ಪ್ರೋಸೆಸ್ ಮಾಡಿಸ್ತೀನಿ ಅಂತ ಹೇಳಿದ್ರು. ತಕ್ಷಣ ಎಲ್ಲ ತಕ್ಷಣನೇ ಆಗೋಗ್ಬಿಡ್ತು. ಅದಾದ್ಮೇಲೆ ಇದು ಹೊರಡೋ ದಿನಾನು ಬಂದೇ ಹೋಯ್ತು. ನಾನು ಹೆಚ್ಚು ಇದು ಮಾಡಕ್ ಹೋಗ್ಲಿಲ್ಲ, ಅದ್ರ ಬಗ್ಗೆ ಹುಡುಕಾಟ ತಡ್ಕಾಟ ಏನು ಮಾಡಕ್ ಹೋಗ್ಲಿಲ್ಲ. ಏನಿದೆ ಏನಿಲ್ಲ ಅಂತ ಏನು ಪೂರ್ವ ತಯಾರಿ ಏನು ಮಾಡಕ್ ಹೋಗ್ಲಿಲ್ಲ. ಒಟ್ಟಿಗೆ ಒಂದಷ್ಟು ಬಟ್ಟೆ ಇಟ್ಕೊಂಡು ಹೋಗ್ಬೇಕು, 12 ದಿನಕ್ಕೆ ಆಗೋಷ್ಟು ನಮ್ಮ ತಯಾರಿ ಏನಿತ್ತು ಅದಷ್ಟನ್ನು ಮಾತ್ರ ಮಾಡಿದೆ. ಅಲ್ಲಿ ಏನೇನು ಅದೆಲ್ಲ ಏನು ಸರ್ಚ್ ಮಾಡಕ್ ಹೋಗ್ಲಿಲ್ಲ. ಹೇಗಿರುತ್ತೆ ವೆದರು ಅದೆಲ್ಲ ತುಂಬಾ ತಲೆ ಕೆಡಿಸ್ಕೊಂಡು ಮಾಡಕ್ ಹೋಗ್ಲಿಲ್ಲ. ಆಮೇಲೆ ನಾವು 3ನೇ ತಾರೀಕು ಪ್ರಯಾಣ ಶುರು ಮಾಡಿದ್ವಿ. ಇಲ್ಲಿಂದ ನಾವು ಬೆಂಗಳೂರು ಏರ್ಪೋರ್ಟ್ ಇಂದ ನಾವು ಅಮೃತ್ಸರಕ್ಕೆ ನಮ್ದು ಫ್ಲೈಟ್ ಇತ್ತು. ನಮ್ಮ ಇದ್ರಲ್ಲಿ ಟೂರಲ್ಲಿ ಇದ್ದಿದ್ದೇನು ಅಂತಂದ್ರೆ, ಅಮೃತ್ಸರದ ಗೋಲ್ಡನ್ ಟೆಂಪಲ್, ವಾಘಾ ಬಾರ್ಡರ್ ಅಂದ್ರೆ ಅಟ್ಟಾರಿ ಬಾರ್ಡರ್ ಅಂತ ಹೇಳ್ತಾರಲ್ಲ ಅದು, ಜಲಿಯನ್ ವಾಲಾ ಬಾಗು, ಅದಾದ್ಮೇಲೆ ವೈಷ್ಣೋ ದೇವಿ, ಮತ್ತೆ ಶ್ರೀನಗರ್ ಲೋಕಲ್ ಟೂರು, ಮತ್ತೆ ಅಮರ್ನಾಥ್, ಮತ್ತೆ ವೈಷ್ಣೋ ದೇವಿ, ಇಷ್ಟು ಇತ್ತು. ಸೊ ಇದು TDS ಜರ್ನಿನೇ, ಇದೇನು ಅಷ್ಟು ಸುಲಭವಾಗಿರ್ಲಿಲ್ಲ. ಸೊ ಇದನ್ನ ನಾವು ಮಾಡ್ಲೇಬೇಕು ಅನ್ನೋದೊಂದು ಮನಸ್ಸಿತ್ತಲ್ಲ, ಹೊರಟ್ವಿ. ಹೊರಟಾದ್ಮೇಲೆ ನಮ್ಗೆ ಇದಕ್ಕೆ ಅಮೃತ್ಸರಕ್ಕೆ ಹೋದ್ವಿ. ನಂಗೆ ಹೋಗ್ತಾನೆ ಒಬ್ರು ಕೃಷ್ಣ ಭಕ್ತರು ಸಿಕ್ಕಿದ್ರು, ಇಸ್ಕಾನ್ ಅವರು. ಅವರು ಪ್ರತಿದಿನ 16,000 ಜಪ ಮಾಡ್ತಾರಂತೆ, ಕೃಷ್ಣ ಜಪ ಮಾಡ್ತಾರಂತೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಅವರು ಮೊದ್ಲು ನಾನ್ ವೆಜಿಟೇರಿಯನ್ ಆಗಿದ್ರಂತೆ. ಇದಕ್ಕೆ ಕೃಷ್ಣ ಮಠಕ್ಕೆ ಮಾಡಿದ್ಮೇಲೆ, ಇಸ್ಕಾನ್ ಡಿವೋಟಿ ಆದ್ಮೇಲೆ ಅವ್ರ ಮನೆಯವರೆಲ್ಲರೂ ವೆಜಿಟೇರಿಯನ್ ಆಗಿದೆ ಅಂತ ನಂಗೆ ಒಂದು ಪಾಸಿಟಿವ್ ವೈಬ್ ಸಿಕ್ತು. ಇಲ್ಲಿ ಒಂದು ಪಾಸಿಟಿವ್ ಎನರ್ಜಿ ನನ್ಗೆ ಆಡ್ ಆಗ್ತಿದೆ ಅಂತ ಅನ್ನಿಸ್ತು. ನಾನು ಧ್ಯಾನದ ಬಗ್ಗೆ, ಯೋಗದ ಬಗ್ಗೆ ಮತ್ತೆ ಅವ್ರ ಜೊತೆನೆ ಮಾತಾಡ್ಕೊಂಡು ಹೋದೆ. ಅದು ಅಮೃತ್ಸರ ಸಿಕ್ಕಿದ್ದೇ ಗೊತ್ತಾಗಿಲ್ಲ, ಅಷ್ಟು ಆರಾಮಾಗಿ ಅಮೃತ್ಸರ ತಲುಪಿದ್ಮೇಲೆ ಅಲ್ಲಿ ಹೋಟೆಲ್ ಅಲ್ಲಿ ಇಳ್ಕೊಂಡ್ವಿ. ಅದಾದ್ಮೇಲೆ ಅವತ್ತೇ ನಮ್ಗೆ ವಾಘಾ ಬಾರ್ಡ್ರಿಗೆ ಹೋಗಕ್ಕಿತ್ತು. ವಾಘಾ ಬಾರ್ಡರ್ ಅಲ್ಲಿ ವಾಘಾ ಬಾರ್ಡರ್ ಅಂದ್ರೆ ಏನು ಅಂದ್ರೆ, ಆ ಕಡೆ ಪಾಕಿಸ್ತಾನ, ಈ ಕಡೆ ಇಂಡಿಯಾ, ಮಧ್ಯದಲ್ಲಿ ಒಂದು ಗೇಟ್ ಇದೆ.
ಸೊ ಆ ಗೇಟ್ ಹತ್ರ ಆ ಕಡೆಯವರು ಅಲ್ಲಿ ಪೆರೇಡ್ ಮಾಡ್ತಾರೆ, ಈ ಕಡೆಯವರು ಇಲ್ಲಿ ಪೆರೇಡ್ ಮಾಡ್ತಾರೆ. ಪ್ರತಿದಿನ ಬೆಳಗ್ಗೆ ಸಂಜೆ ಅಲ್ಲಿ ಫ್ಲಾಗ್ ಹಾಸ್ಟಿಂಗ್ ಆಗೋದು, ಫ್ಲಾಗ್ ಇಳಿಸೋದು. ಬೆಳಗ್ಗೆ ಏರಿಸ್ತಾರೆ, ಸಂಜೆ ಇಳಿಸ್ತಾರೆ. ಅದು ಪ್ರತಿದಿನ ನಡೆಯುತ್ತೆ, ಪೆರೇಡ್ ನಡೆಯುತ್ತೆ. ಅದು ಸುಮಾರು 2:30 ಇಂದ 3 ಗಂಟೆ ಪೆರೇಡ್ ನಡೆಯುತ್ತೆ. ಅದು ರೋಮಾಂಚನವಾಗಿರುತ್ತೆ. ಅದ್ರಲ್ಲಿ ಸುಮಾರು 20,000 ರಿಂದ 25,000 ಜನ ಕುತ್ಕೊಳ್ಳುವಷ್ಟು ಜಾಗ ಇದೆ ಆ ನಮ್ಮ ಇಂಡಿಯನ್ ಬಾರ್ಡರ್ ಅಲ್ಲಿ. ಅವ್ರದೊಂದು 10,000 ಇದೆಯಂತೆ, ನಾವು ಆ ಕಡೆ ನೋಡಿಲ್ಲ. ಸೊ ಈ ಕಡೆದನ್ನ ನಾನು ಮೊದ್ಲು ಒಂದ್ಸಲ ನೋಡಿದ್ದೆ, ಈಗ ಇದನ್ನ ನಾನು 2ನೇ ಸಲ ನೋಡಿದ್ದು. ತುಂಬಾ ಒಂಥರ ಮೈ ನವಿರೇಳೋಷ್ಟು, ಅಂದ್ರೆ ಪಾಕಿಸ್ತಾನದವ್ರು ಅಗೇನ್ಸ್ಟ್ ಅವ್ರಿಗೆ ಎಷ್ಟು ರಕ್ತ ಕುದಿತಿರುತ್ತೆ ಅನ್ನೋದನ್ನ ಅವ್ರ ಇದ್ರಲ್ಲಿ ತೋರಿಸ್ತಾರೆ. ಆ ಪೆರೇಡ್ ಅಷ್ಟು ಇದಾಗಿರುತ್ತೆ, ಬಹಳ ಎಫೆಕ್ಟಿವ್ ಆಗಿರುತ್ತೆ. ತುಂಬಾ ಖುಷಿ ಆಯ್ತು. ಇದ್ರಲ್ಲಿ ಏನ್ ಸ್ಪೆಷಲ್ ನೋಡಿದೆ ನಾನು ಅಂತಂದ್ರೆ, ಲೇಡೀಸಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ರು. ಈ ಆಪರೇಷನ್ ಸಿಂಧೂರ ಆದ್ಮೇಲೆ ಲೇಡೀಸ್ ಆ ಬಾವುಟ ಹಿಡ್ಕೊಂಡು ಮುಂದೆ ಹೋಗೋರೆಲ್ಲ ಲೇಡೀಸೇ ಇದ್ರಲ್ಲಿ. ಈ ಸಲ ಪೆರೇಡ್ ಅಲ್ಲಿ ಮೊದ್ಲೆಲ್ಲ ಬರೀ ಜೆಂಟ್ಸ್ ಮಾಡೋರು, ಈ ಸಲ ಪ್ರತಿ ಒಂದು ಇದನ್ನು ಲೇಡೀಸೇ ಮಾಡಿದ್ರು. ಅದು ತುಂಬಾ ಖುಷಿ ಅನ್ನಿಸ್ತು. ಒಂದು ಅನೌನ್ಸ್ಮೆಂಟ್ ಗೆ ಒಬ್ರು, ಎನ್ಕರೇಜ್ ಮಾಡಕ್ಕೆ ಒಬ್ರು ಇದ್ರು ಬಿಟ್ರೆ ಇನ್ ಉಳಿದಿದ್ದ ಹೆಚ್ಚಿನದನ್ನ ಲೇಡೀಸ್ ಮಾಡಿದ್ರು. ಮತ್ತೆ ಆ ಲೇಡೀಸ್ ನ ಇದಕ್ಕೆ ಡಾನ್ಸ್ ಮಾಡಕ್ಕೂ ಬಿಡ್ತಾರೆ. ಅಲ್ಲಿ ಮಧ್ಯದಲ್ಲಿ ಒಂದ್ ಜಾಗ ಇದೆ, ಆ ಕಡೆ ಈ ಕಡೆ ಗ್ಯಾಲರಿ ಇದ್ರೆ ಮಧ್ಯದಲ್ಲಿ ಒಂದ್ ಜಾಗ ಇದೆ, ಅಲ್ಲಿ ಡಾನ್ಸ್ ಮಾಡಕ್ಕೆ ಮ್ಯೂಸಿಕ್ ಹಾಕಿ ಬರೀ ಲೇಡೀಸ್ ನ ಮಾತ್ರ ಬಿಡ್ತಾರೆ. ಅದು ತುಂಬಾ ಒಂಥರ ಪ್ರೊಟೆಕ್ಟೆಡ್ ಪ್ಲೇಸು, ತುಂಬಾ ಚೆನ್ನಾಗಿತ್ತು. ನಾನು ಅದ್ರಲ್ಲಿ ಹೋಗಿ ಡಾನ್ಸು ಮಾಡಿ ಬಂದೆ. ಅದು ಖುಷಿ ಆಯ್ತು. ತುಂಬಾ ಬಿಸ್ಲಿತ್ತು, ಅಂದ್ರೆ 8 ಗಂಟೆ ತನಕ ಅದು ಬೆಳಕೆ ಇತ್ತು. ಪಂಜಾಬ್ ಅಲ್ಲಿ ಲೇಟು ಕತ್ಲೆ ಆಗೋದು 8 ಗಂಟೆಗೆ ಮುಗಿದ್ರು, 8 ಗಂಟೆಗೂ ಒಂಥರ ಬೆಳಕು ಚೆನ್ನಾಗಿತ್ತು. ನಾವು ಹೋದಾಗ ತುಂಬಾ ಬಿಸ್ಲಿತ್ತು, 4 ಗಂಟೆಗೆ ಹೋಗಿದ್ವಿ. ಒಂಥರ ಚಪಾತಿ ಸುಟ್ಟಂಗ ಆಗೋಗ್ಬಿಡ್ತು ನಾವು ಕೂತಿ ಸೀಟಲ್ಲಿ. ತುಂಬಾ ಬಿಸಿಲು ಅಂದ್ರೆ ಬಿಸ್ಲಿತ್ತು. ಸೊ ಹಾಗೋ ಹೀಗೋ ಅದನ್ನ ಮ್ಯಾನೇಜ್ ಮಾಡ್ಕೊಂಡು ನಾವು ಬಂದ್ವಿ. ಅದಾದ್ಮೇಲೆ ನಾವು ಇದಕ್ಕೆ ಅಮೃತ್ಸರ ಗೋಲ್ಡನ್ ಟೆಂಪಲ್ ಇದೆಯಲ್ಲ, ಗೋಲ್ಡನ್ ಟೆಂಪಲ್ಗೆ ನಾವು ಸಂಜೆ ಬೇಕಾದವ್ರು ಹೋಗಿ ಅಂತ ಹೇಳಿದ್ರು. ಇಷ್ಟೊತ್ತಿಗೆ ಲೈಟಿಂಗ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಹೋಗೋರು ಹೋಗಿ ಅಂತ ಹೇಳಿದ್ರು. ಹೋಟೆಲ್ಗೆ ಹತ್ರ ಇತ್ತು. ನಾವು ಅಮೃತ್ಸರ ಟೆಂಪಲ್ ನೋಡಕ್ಕೆ ಅಂತ ಹೋದ್ವಿ. ಅದು ಭೂಲೋಕದ ಸ್ವರ್ಗ ತರ ಕಾಣಿಸ್ತು. ಆ ಟೆಂಪಲ್ ಸುತ್ತ ಗೋಲ್ಡನ್ ಇದೆಲ್ಲ ಇದೆಯಲ್ಲ, ಅದ್ರ ಸುತ್ತ ನೀರಿದೆ. ಆ ನೀರಲ್ಲಿ ಲೈಟಿಂಗ್ದು ಮತ್ತೆ ಆ ಗೋಲ್ಡನ್ ಕಲರ್ ಎಲ್ಲ ತುಂಬಾ ಒಂಥರ ಪಳ 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 ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಬರೀ ನಾವು ದರ್ಶನಕ್ಕೆ ಹೋಗ್ಲಿಲ್ಲ, ಬರೀ ಹೊರಗಡೆ ಸುತ್ತನ್ನ ನೋಡ್ಕೊಂಡು ಸ್ವಲ್ಪ ಫೋಟೋ ತೆಕ್ಕೊಂಡು ವಾಪಸ್ ಬಂದಿದ್ವಿ. ಮಾರನೇ ದಿನ ಬೆಳಗ್ಗೆ ನಾವು ಗೋಲ್ಡನ್ ಟೆಂಪಲ್ಗೆ ಇದಕ್ ಮಾಡಕ್ಕೆ ದರ್ಶನಕ್ಕೆ ಅಂತ ಹೋದ್ವಿ. ಆ ದರ್ಶನಕ್ಕೆ ಹೋಗ್ಬೇಕಾದ್ರೆ ಅವ್ರು ಮೊದ್ಲು ಒಂದು ಇದ್ರಲ್ಲಿ ಬೌಲಲ್ಲಿ ನೀರ್ ಕೊಡ್ತಾರೆ. ಅದು ಎನರ್ಜೈಸ್ಡ್ ವಾಟರ್ ಅಂತ ಹೇಳ್ತಾರೆ. ಆ ನೀರನ್ನ ಕುಡಿದಾಗ ಒಂಥರ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಮತ್ತೆ ದೇವಸ್ಥಾನ ಇದ್ರೊಳಗೆ ಒಳಗೆಲ್ಲ ಹೋದ್ವಿ. ಅಲ್ಲಿ ಏನಿದೆ ಅಂತಂದ್ರೆ, ಅಲ್ಲಿ ಸಮಾಧಿ ಇದೆ, ಗುರುನಾನಕರ, ಸಿಖ್ಖರ ಗುರುಗಳಾದ ಗುರುನಾನಕರ ಸಮಾಧಿ ಇದೆ. ಮತ್ತೆ ಒಂದು ದೊಡ್ಡ ಇದು ಗ್ರಂಥ ಸಾಹಿಬ್ ಬುಕ್ ಇದೆ, ತುಂಬಾ ದೊಡ್ಡ ಬುಕ್ ಇದೆ, ಅದನ್ನ ಅಲ್ಲಿ ಇಟ್ಟಿರ್ತಾರೆ. ಸೊ ಅದನ್ನ ಎಲ್ಲ ದರ್ಶನ ಪಡೆದು ನಾವು ಹೊರಗಡೆ ಬಂದ್ವಿ. ಹೊರಗಡೆ ಬಂದ ಮೇಲೆ ಅಲ್ಲಿಂದ 50 ಮೀಟರ್ ದೂರದಲ್ಲೇ ಜಲಿಯನ್ ವಾಲಾಬಾಗ್ ದುರಂತ ನಡೆದಿದ್ದು ನಿಮ್ಗೆಲ್ಲರಿಗೂ ಗೊತ್ತಿದೆ. ಹಿಸ್ಟ್ರಿಲಿ ಓದಿದೀವಿ ನಾವು. ಜಲಿಯನ್ ವಾಲಾಬಾಗ್ ದುರಂತ ಅಂದ್ರೆ 1919ರಲ್ಲಿ ನಡೆದಿದ್ದದು. ಸೊ ಅಲ್ಲಿ ಏನಪ್ಪಾ ಇದೆ ಅಂತಂದ್ರೆ, ಅದು ಒಂದು ಪ್ರೊಟೆಕ್ಟೆಡ್ ಪ್ಲೇಸ್. ಇದು ಗೋಡೆಗಳಿಂದ ಕವರ್ ಆಗಿದೆ. ಒಂದು ಚಿಕ್ಕ ದಾರಿ ಇದೆ ಒಳಗಡೆ ಹೋಗಕ್ಕೆ. ಅದು ನಡೆದಿದ್ದು 1919 ಏಪ್ರಿಲ್ 13ರಂದು ಜಲಿಯನ್ ವಾಲಾಬಾಗ್ ದುರಂತ ನಡೆದಿದ್ದು. ಅದು ಯಾಕೆ ನಡೀತಾ ಅಂತಂದ್ರೆ, ಅಲ್ಲಿ ಬ್ರಿಟಿಷ್ ಆಡಳಿತ ಇತ್ತು, ಸ್ವಾತಂತ್ರ್ಯ ಮೂವ್ಮೆಂಟ್ ನಡೀತಾ ಇತ್ತು. ಅವಾಗ ಅವರೊಂದು ರೂಲ್ ಪಾಸ್ ಮಾಡಿದ್ರಂತೆ. ಯಾರೋ ಬ್ರಿಟಿಷರ್ಸ್ ಒಂದು ರೂಲ್ ಪಾಸ್ ಮಾಡಿದ್ರಂತೆ. ಆ ರೂಲ್ ಪಾಸ್ ಮಾಡಿದ್ರಲ್ಲಿ ಏನಿತ್ತು ಅಂತಂದ್ರೆ, ಅವರು ಯಾರನ್ನು ಬೇಕಾದ್ರೂ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡದೆ ಅವ್ರನ್ನ ಬಂಧಿಸಬಹುದು ಅಂತ. ಸೊ ಆ ತರ ರೂಲ್ ಪಾಸ್ ಮಾಡಿದ್ರಂತೆ. ಆ ರೂಲ್ ನ ಅಗೇನ್ಸ್ಟ್ ಆಗಿ ಇವರು ಪ್ರತಿಭಟನೆ ಮಾಡಕ್ಕೆ ನಮ್ಮ ಇವರು ಹಿಂದೂಗಳು ಅಂದ್ರೆ ಸಿಖ್ರು ಅಲ್ಲಿ ಜಲಿಯನ್ ವಾಲಾಬಾಗ್ ಪ್ಲೇಸ್ಗೆ ಹೋಗಿದ್ರಂತೆ. ಸುಮಾರು 2,000 ಜನ ಯಾವುದೇ ಶಸ್ತ್ರಾಸ್ತ್ರ ಇಲ್ಲದೆ ಒಳಗಡೆ ಹೋಗಿದ್ರಂತೆ, ಅಂದ್ರೆ ಬೇರ್ ಹ್ಯಾಂಡೆಡ್ ಆಗಿ ಹೋಗಿದ್ರಂತೆ. ಅವಾಗ ಜನರಲ್ ಡೈಯರ್ ಅನ್ನೋರು, ಅವರು ಬ್ರಿಗೇಡಿಯರ್ ಆಗಿದ್ರು, ಅವರ ಸೈನ್ಯಕ್ಕೆ ಆರ್ಡರ್ ಕೊಟ್ಬಿಟ್ರು, ಶೂಟೆಡ್ ಸೈಟ್ ಎಲ್ಲರನ್ನ ಅದ್ರೊಳಗಡೆ ಹೋಗಿ ನುಗ್ಗಿ ಹೊಡೆದ ಹಾಕ್ಬಿಡಿ, ಶೂಟ್ ಮಾಡಿಕ್ಕೆ ಅಂತ ಆರ್ಡರ್ ಮಾಡ್ಬಿಟ್ರಂತೆ. ಸೊ ಅವಾಗ ಏನಾಯ್ತು, ಎಲ್ಲರೂ ಎಲ್ಲಿ ಚಲ್ಲಾಪಿಲ್ಲಿಯಾಗಿ ಓಡೋದ್ರಂತೆ. ಎಲ್ಲ ಕಡೆ ಗುಂಡು, ಆ ಗೋಡೆಗಳಲ್ಲೆಲ್ಲ ಗುಂಡುಗಳ ಇದು ಏಟ್ ಬಿದ್ದಿದ್ದು ಜಾಗಗಳು ನಮ್ಗೆ ನೋಡಕ್ ಸಿಗುತ್ತೆ. ಈಗ್ಲೂ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ.
ಇನ್ನು ಕೆಲವ್ರು ಏನಾಯ್ತಂತಂದ್ರೆ ಒಂದಷ್ಟು ಜನ ಗುಂಡಿಗೆ ಬಲಿಯಾಗಿ ಸತ್ತು ಹೋದ್ರು. ಇನ್ನಷ್ಟು ಜನ ಇವ್ರ ಹತ್ರ ಯಾಕೆ ಇದು ಗುಂಡು ಹೊಡಿಸ್ಕೊಂಡು ಸಾಯ್ಬೇಕು, ಇವ್ರಿಗೆ ಗುಂಡಿಗೆ ನಾವು ಸಿಗಬಾರದು ಅಂತ ಹೇಳಿ ಹೋಗಿ ತಾವಾಗೆ ಅದ್ರೊಳಗೆ ಇದ್ದ ಆ ಕಾಂಪೌಂಡ್ ಒಳಗೆ ಇದ್ದ ಒಂದು ಬಾವಿ ಒಳಗೆ ಬಿದ್ದು ಸತ್ತೋಗಿದ್ದಾರೆ. ಆ ಬಾವಿ ಸಹ ಈಗ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ, ನಾವು ಅದನ್ನು ನೋಡಿದ್ವಿ. ಸೊ ಇದು ಜಲಿಯನ್ ವಾಲಾಬಾಗ್ ನೋಡಿದ್ದ ವಿಷಯ. ಅದಾದ್ಮೇಲೆ ನಾವು ಇದಕ್ಕೆ ಯಾವುದು ಕಟ್ರಾ ಅನ್ನೋ ಒಂದು ಪ್ಲೇಸಿಗೆ ನಾವು ಪ್ರಯಾಣ ಮಾಡಿದ್ವಿ ನೆಕ್ಸ್ಟ್ ಡೇ. ಆ ಕಟ್ರಾದಲ್ಲಿ ಅದು ಒಂದು ಮಧ್ಯ ಪ್ಲೇಸ್, ಅದು ಸರ್ಕಲ್ ಇದ್ದಂಗೆ. ಈ ಕಡೆ ವೈಷ್ಣೋದೇವಿಗೂ ಹೋಗ್ಬೋದು, ಈ ಕಡೆ ಅಮರನಾಥಕ್ಕೂ ಹೋಗ್ಬೋದು. ಶ್ರೀನಗರ ಅವಕ್ಕೆಲ್ಲ ಸೆಂಟರ್ ಪ್ಲೇಸ್ ಅದು ಕಟ್ರಾಕ್ ಹೋದ್ವಿ. ಅದು ಹೋಗಕ್ಕೆ ತುಂಬಾ ಸ್ವಲ್ಪ ಟಿಡಿಯಸ್ ಜರ್ನಿ ಇದೆ. ಆದ್ರೆ ಅದಕ್ಕೆ ಹೋಗ್ಬೇಕಾದ್ರೆ ತುಂಬಾ ಒಂಥರ ದಾರಿಲೆಲ್ಲ ಜರಿ, ತೊರೆ, ನದಿ, ಹಿಮಚ್ಛಾದಿತ ಪರ್ವತಗಳ ಶ್ರೇಣಿಗಳು, ವ್ಯಾಲಿಗಳು, ತುಂಬಾ ಸೀನರಿ ತುಂಬಾ ಚೆನ್ನಾಗಿದೆ. ಅಲ್ಲಿ ಅದನ್ನ ನೋಡ್ಕೊಂಡ್ವಿ. ಕಟ್ರಾಕ್ ಹೋದ್ವಿ. ಅಲ್ಲಿ ಹೋಗೋತ್ತಿಗೆ ಸಂಜೆ ಆಯ್ತು, ಅಲ್ಲಿ ಉಳ್ಕೊಂಡ್ವಿ. ಅದಾದ್ಮೇಲೆ ನಾವು ಶ್ರೀನಗರಕ್ಕೆ ಪ್ರಯಾಣ ಬೆಳೆಸಿದ್ವಿ. ಶ್ರೀನಗರಕ್ಕೆ ಹೋಗ್ಬೇಕಾದ್ರು ಅಷ್ಟೇನೆ ಅದು ತುಂಬಾ ಚೆನ್ನಾಗಿದೆ. ಇದು ಹೋಗೋ ದಾರಿ ತುಂಬಾ ಚೆನ್ನಾಗಿದೆ. ಅಂದ್ರೆ ಪರ್ವತ ಶ್ರೇಣಿ ಒಳಗೆ ಹೋಗ್ಬೇಕು. ನಾವು ಅದೆಲ್ಲ ಪ್ರಯಾಣ ಮಾಡಿದ್ದು ಬಸ್ಸಲ್ಲಿ. ನಾವು ಅಮೃತ್ಸರಕ್ಕೆ ಹೋಗಿದ್ದು ಮಾತ್ರ ಫ್ಲೈಟ್ ಅಲ್ಲಿ, ಇನ್ನು ಉಳಿದಿದ್ದೆಲ್ಲ ನಾವು ಬಸ್ಸಲ್ಲೇ ಪ್ರಯಾಣ ಮಾಡಿದ್ದು. ಅದು ತುಂಬಾ ಚೆನ್ನಾಗಿತ್ತು. ಒಂಥರ ಹೊಳೆಯ ತರ ನದಿಗಳ ನೀರುಗಳು, ಅಲ್ಲಿ ರೋಡ್ ಪಕ್ಕಲ್ಲೇ ನದಿಗಳು ಹರಿತಾ ಇರುತ್ತೆ. ಅಲ್ಲಿ ಒಂಥರ ಗೋಲ್ಡನ್ ಕಲರ್ ಕುಳಿತಾ ಇರುತ್ತೆ ನದಿ ನೀರು. ಸೊ ಹಾಗೇನೆ ಮತ್ತೆ ಅಂದ್ರೆ ಐಸ್ ಇರುವಂತ ಪರ್ವತ ಶ್ರೇಣಿಗಳು, ಅವ್ರ ಮಧ್ಯದಲ್ಲಿ ಹೋಗೋದೇ ಒಂದು ಖುಷಿ, ಅದೊಂಥರ ಸ್ವರ್ಗ ಅಂತ ಅನ್ಸುತ್ತೆ. ಸೊ ಇದನ್ನ ಶ್ರೀನಗರ ತಲುಪಿದ ಮೇಲೆ ಅಲ್ಲಿ ಉಳ್ಕೊಂಡ್ವಿ. ಶ್ರೀನಗರದಿಂದ ನಾವು ಬಾಲ್ಟಾಲ್ ಅನ್ನೋ ಪ್ಲೇಸ್ಗೆ ನಾವು ಪ್ರಯಾಣ ಮಾಡಿದ್ವಿ. ಆ ಬಾಲ್ಟಾಲ್ ಅನ್ನೋದು ಬೇಸ್ ಕ್ಯಾಂಪ್ ಫಾರ್ ಇದು ಅಮರ್ನಾಥಕ್ಕೆ ಹೋಗ್ಬೇಕಾದ್ರೆ ಬಾಲ್ಟಾಲ್ ಬೇಸ್ ಕ್ಯಾಂಪಿಗೆ ಹೋಗ್ಬೇಕು. ಸೊ ಅಲ್ಲಿಗೆ ಹೋಗ್ಬೇಕಾದ್ರೆ ನಮ್ಗೆ BSF ನವ್ರದ್ದು ಪ್ರತಿ 50 ಮೀಟರ್ಗೆ ಒಬ್ಬೊಬ್ರು BSF ನವ್ರು ಇದ್ರು. ಅಂದ್ರೆ ಅಮರ್ನಾಥ ಯಾತ್ರಿಗಳ ಸುರಕ್ಷತೆಗೋಸ್ಕರ ಅಷ್ಟೊಂದು ಇದನ್ನ ಸೆಕ್ಯೂರಿಟಿನ ಮಾಡಿದ್ರು. ಪ್ರತಿ 50 ಮೀಟರ್ಗೆ ಒಬ್ಬೊಬ್ಬ BSF ನವರು ಗನ್ ಲೋಡೆಡ್ ಗನ್ ಹಿಡ್ಕೊಂಡು ನಿಂತಿದ್ರು. ಅವರು ಅಷ್ಟು ಚೆನ್ನಾಗಿ ನಮ್ಮನ್ನ ಕಾಯೋದ್ರಿಂದಾನೇ, ಬಾರ್ಡರ್ನ ಕಾಯೋದ್ರಿಂದಾನೇ ನಾವಿಲ್ಲಿ ಇಷ್ಟು ಸುರಕ್ಷಿತವಾಗಿದ್ದೀವಿ ಅನ್ನೋದು ನನ್ಗೆ ಅಲ್ಲಿ ಗೊತ್ತಾಯ್ತು. ತುಂಬಾ ಟೈಟ್ ಸೆಕ್ಯೂರಿಟಿ ಇತ್ತು. ಆಮೇಲೆ ಒಂದು 40 ಗಾಡಿಗಳನ್ನ ಒಂದ್ ಕಡೆ ನಿಲ್ಸಿ, ಮುಂದೆ ಒಂದು ಮಿಲಿಟರಿ ವ್ಯಾನ್ ಹೋಗ್ಬೇಕು, ಲಾಸ್ಟ್ ಅಲ್ಲಿ ಒಂದು ಮಿಲಿಟರಿ ವ್ಯಾನ್ ಬರ್ಬೇಕು. ಆ ಮಧ್ಯದಲ್ಲಿ ಎಲ್ಲರನ್ನು ಆ ತರ ಪ್ರೊಟೆಕ್ಷನ್ ಅಲ್ಲಿ ನಮ್ಮನ್ನ ಕರ್ಕೊಂಡು ಹೋದ್ರು ಬಾಲ್ಟಾಲ್ ಅನ್ನೋ ಜಾಗಕ್ಕೆ ಶ್ರೀನಗರದಿಂದ. ಆ ಶ್ರೀನಗರದಲ್ಲೂ ಅಷ್ಟೇನೆ ಪ್ರತಿ ಒಂದೊಂದು ಜಾಗದಲ್ಲೂ ತುಂಬಾ BSF ನವರೇ ತುಂಬಿದ್ರು. ಎಲ್ಲಿ ಒಂದ್ 2-3 ಜನ ಎಲ್ಲೋ ಒಟ್ಟಿಗೆ ಕೂಡೋ ಹಂಗೆ ಇಲ್ಲ, ಅಷ್ಟು ಜನ ಇವರು ಇಲ್ಲಿ ಕಲೆಕ್ಟ್ ಆಗ್ಬೇಡಿ, ಆ ಕಡೆ ಹೋಗಿ ಈ ಕಡೆ ಹೋಗಿ ಅಂತ ಹೇಳಕ್ಕೆಲ್ಲ ಜನ ಇದ್ರು. ಅದು BSF ನವರೇ ಇದ್ರು. ತುಂಬಾ ಖುಷಿ ಆಯ್ತು. ಅಲ್ಲಿ ನಮ್ಗೆ ಇದ್ರವ್ರು ಯಾರು ಹಾವೇರಿಯವರೊಬ್ರು BSF ಯೋಧ ಸಿಕ್ಕಿದ್ರು. ಅವ್ರನ್ನ ನೋಡಿ ಖುಷಿ ಆಯ್ತು. ಒಂದು ಫೋಟೋ ತಗೊಳ್ಳೋಣ ಅಂತಂದ್ರೆ ಇಲ್ಲ ಡ್ಯೂಟಿಲಿ ಇದ್ದಾಗ ಫೋಟೋ ಕೊಡೋ ಹಂಗಿಲ್ಲ ಅಂತ ಹೇಳಿದ್ರು. ಕನ್ನಡ ಮಾತಾಡೋದ್ ನೋಡಿ ಅವ್ರಿಗೆ ಖುಷಿಯಾಗಿ ಬಂದು ಮಾತಾಡ್ಸಿದ್ರು. ಅದು ನಮಗೂ ಖುಷಿ ಆಯ್ತು. ಶ್ರೀನಗರದಲ್ಲೂ ಅಷ್ಟೇ ಒಂದು ಲಾಲ್ ಚೌಕ್ ಅಂತ ಇದೆ, ಅಲ್ಲಿನೂ ಅಷ್ಟೇ ಫ್ಲಾಗ್ ಹಾಸ್ಟಿಂಗ್, ಫ್ಲಾಗ್ ಇಳಿಸೋದು ಪ್ರತಿದಿನ ಮಾಡ್ತಾರೆ. ಅದನ್ನು ನಾವು ನೋಡಿದ್ವಿ. ಅದು ತುಂಬಾ ಚೆನ್ನಾಗಿತ್ತು. ಅದಾದ್ಮೇಲೆ ನಾವು ಬಾಲ್ಟಾಲ್ ಬೇಸ್ ಕ್ಯಾಂಪ್ ಇಂದ ನಾವು ಅಮರನಾಥ ಇದಕ್ಕೆ ಪ್ರಯಾಣ ಬೆಳೆಸಿದ್ವಿ. ಅದು ಬೆಳಗ್ಗೆ 2:30ಗೆ ನಾವು ಎದ್ದು, ಅಲ್ಲಿ ಬಾಲ್ಟಾಲ್ ಅಲ್ಲಿ ಏನು ಅಂತಂದ್ರೆ ಈ ಬೇಸ್ ಕ್ಯಾಂಪ್ ಅಂದ್ರೆ ಟೆಂಟ್ ಗಳಲ್ಲಿ ನಮ್ಮ ವಾಸ. ಅಲ್ಲಿ ಮನೆಗಳೇನಿಲ್ಲ, ಅದು ಟೆಂಪರರಿ ಶೆಡ್ ಗಳು ಹಾಕಿರ್ತಾರೆ. ಅಲ್ಲಿ ಬಾಕಿ ಅಂತೆ ಹಿಮ ಇರೋದ್ರಿಂದ ಅಥವಾ ಅಲ್ಲಿ ಏನು ಇದು ವ್ಯವಹಾರಗಳೇನು ಇರೋದಿಲ್ಲ. ಈ ಅಮರನಾಥ ಯಾತ್ರೆಗಳಿದ್ದಾಗ ಮಾತ್ರ ಅಲ್ಲಿ ಜನಜೀವನ ನಡೆಯೋದು. ಇನ್ ಬಾಕಿ ಅಂತ ಎಲ್ಲರೂ ಹೊರಗಡೆ ಹೋಗಿರ್ತಾರೆ. ಸೊ ಹಾಗಾಗಿ ಅಲ್ಲೆಲ್ಲ ಟೆಂಟ್ ಗಳಲ್ಲೇ ವಾಸ ಮಾಡ್ಬೇಕು. ಸೊ ನಾವು ಒಂದು ಟೆಂಟ್ ಅಲ್ಲಿ ಅವತ್ತು ಉಳಿದ್ವಿ. ಮಾರನೇ ದಿನ ಬೆಳಗ್ಗೆ 2:30ಗೆನೆ ಮಳೆ ಶುರುವಾಗಿತ್ತು. ಆ ಮಳೆಲೇ ನಾವು ಅಮರನಾಥಕ್ಕೆ ಟ್ರೆಕ್ಕಿಂಗ್ ಶುರು ಮಾಡಿದ್ದು. ಟ್ರೆಕ್ಕಿಂಗ್ ಅಂದ್ರೆ ನಾವು ಡೋಲಿಲಿ ಹೋದ್ವಿ. ಕೆಲವರು ನಡೆಯೋರು ನಡೆದ್ರು, ಕುದುರೆಯಲ್ಲಿ ಹೋಗೋರು ಹೋದ್ರು. ಸೊ ಅದು ಸ್ಟೀಪ್ ಆಗಿದೆ. ಅದರ ಹೈಟ್ ಬಂದು 13,000 ಅಡಿ ಹೈಟ್ ಇದೆ. ಅದು ನಮ್ಮ ಸಮುದ್ರ ಮಟ್ಟದಿಂದ 13,000 ಅಡಿ ಎತ್ತರದಲ್ಲಿದೆ ಅಮರನಾಥ್ ಗುಹೆ ಇರೋದು. ಸೊ ಅಲ್ಲಿಗೆ ನಾವು ಇದ್ರಲ್ಲಿ ಹೋಗಿದ್ವಿ, ಡೋಲಿಲಿ ಹೋಗಿದ್ವಿ. ಆ ಡೋಲಿಗೆ ಹೋದಾಗ ನಮ್ಗೆ ಏನು ಪರವಾಗಿಲ್ಲ, ಆರಾಮಾಗಿ ಹೋಗ್ಬೋದು ಅಂತ ಹೇಳಿದ್ರು. ಸೊ ಹೋದ್ವಿ. ಆದ್ರೆ ನಾನು ನಮ್ಮನೆಯವರು ಸ್ವಲ್ಪ ಬೇರೆ ಆದ್ರಿಂದ ಅವರಿಗೆ ಸ್ವಲ್ಪ ಆಕ್ಸಿಜನ್ ಪ್ರಾಬ್ಲಮ್ ಆಗಿ ಅವರೆಲ್ಲ ಅಲ್ಲಿ
ಪ್ರತಿಯೊಂದೊಂದು ಸ್ವಲ್ಪ ಸ್ವಲ್ಪ ದೂರಕ್ಕೇನೆ ಒಂದೊಂದು ಮೆಡಿಕಲ್ ಏಡ್ಗಳನ್ನ ಇದ್ ಮಾಡಿರ್ತಾರೆ. ಸೊ ಮೆಡಿಕಲ್ ಕ್ಯಾಂಪ್ಗಳು ಇರ್ತಿತ್ತು. ಸೊ ಅಲ್ಲಿ ಎಲ್ಲರನ್ನು ಚೆನ್ನಾಗೇ ನೋಡ್ಕೊತಾ ಇದ್ರು. ಸೊ ನಾವು ಯೋಗ ಮಾಡಿದ್ರಿಂದನ ಏನ್ ಕತೆನೋ ನಮ್ಗೆ ಅಷ್ಟು ಪ್ರಾಬ್ಲಮ್ ಏನಾಗ್ಲಿಲ್ಲ. ಆರಾಮಾಗಿ ದರ್ಶನ ಮಾಡ್ಕೊಂಡ್ ಬಂದ್ವಿ. ಈ ಅಮರನಾಥದ್ದಕ್ಕೆ ಒಂದು ಕತೆ ಇದೆ. ಏನಂತಂದ್ರೆ ಅಮರನಾಥ ಗುಹೆ ಅಂತ ಯಾಕೆ ಹೇಳ್ತಾರಪ್ಪ ಅದನ್ನ ಅಂತಂದ್ರೆ, ಇದು ಶಿವ ಪಾರ್ವತಿಯರು ಮದುವೆಯಾಗಿ ಹಲವಾರು ವರ್ಷಗಳು ಕೈಲಾಸದಲ್ಲಿ ಇರ್ತಾರೆ. ಸೃಷ್ಟಿಯ ಆದಿಯಿಂದ ಅಂತ್ಯದವರೆಗೆ ಶಿವ ಹೇಗೆ ಅಮರನಾಗಿರ್ತಾರೆ ಅನ್ನೋದು ಇವಳಿಗೆ ಪ್ರಶ್ನೆ ಕಾಡ್ತಾ ಇರುತ್ತೆ ಪಾರ್ವತಿಗೆ. ಇದ್ರ ಬಗ್ಗೆ ತುಂಬಾ ಯೋಚಿಸ್ತಾ ಇರ್ತಾಳೆ. ಇವ್ರು ಹೆಂಗೆ ಅಮರತ್ವ ಇದೆ, ಇವರು ಸೃಷ್ಟಿ ಆದಿಯಿಂದನೂ ಇದ್ದಾರೆ, ಇವ್ರು ಹೆಂಗ್ ಅಮರರಾಗಿದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಒಂದ್ಸಲ ಏನು ಇವ ಶಿವ ಕೈಲಾಸದಲ್ಲಿ ಧ್ಯಾನ ಮಾಡ್ತಾ ಕೂತಿರ್ತಾನೆ. ಅವಾಗ ಅವ್ರ ಮುಂದೆ ಹೋಗಿ ನಿಂತಿರ್ತಾಳೆ ಪಾರ್ವತಿ. ಆ ಪಾರ್ವತಿ ಬಂದು ನಿಂತಿದ್ದು ಶಿವನಿಗೆ ಗೊತ್ತಾಗಿ ಕಣ್ ಬಿಟ್ಬಿಟ್ಟು, ಯಾಕೆ ಇಲ್ಲಿ ಬಂದ್ ನಿಂತಿದ್ಯಾ, ಯಾಕೆ ಯೋಚನೆ ಮಾಡ್ತಾ ಇದೀಯಾ, ಏನೋ ಯೋಚನೆ ಮಾಡ್ತಾ ಇದೆಯಲ್ಲ ಅಂತ ಕೇಳ್ತಾನೆ. ಅವಾಗ ಅವಳು ಹೇಳ್ತಾಳೆ, ನನ್ಗೆ ತುಂಬಾ ದಿನದಿಂದ ಒಂದು ಪ್ರಶ್ನೆ ಇದೆ, ಅದನ್ನ ನಾನು ನಿಮ್ಮನ್ನ ಕೇಳ್ಬೋದಾ ಅಂತ. ಕೇಳು, ಪರವಾಗಿಲ್ಲ ಅಂತ ಹೇಳ್ತಾನೆ. ನೀವು ಸೃಷ್ಟಿ ಆದಿಯಿಂದಲೂ ಜೀವಿಸ್ತಾ ಬಂದಿದ್ದೀರಾ, ನಿಮ್ಗೆ ಹುಟ್ಟು ಸಾವುಗಳಿಲ್ಲ, ಸಾವನ್ನ ಗೆದ್ದ ಮೃತ್ಯುಂಜಯ ನೀವು. ಅರ್ಧಾಂಗಿಯಾಗಿರೋ ನಾನು ಇದ್ರ ರಹಸ್ಯದ ಬಗ್ಗೆ ತಿಳಿದುಕೊಳ್ಳಲು ಆಸೆ ಪಡ್ತೇನೆ. ಅಮರರಾದ ನಿಮ್ಮ ಜೊತೆ ನಾನು ಹೆಚ್ಚು ಕಾಲ ಹೇಗೆ ಜೀವಿಸಲಿ ಎಂಬುದನ್ನ ನನ್ನ ಮನದಲ್ಲಿ ಯಾವಾಗ್ಲೂ ಕಾಡ್ತಾ ಇದೆ. ಈ ಪ್ರಶ್ನೆಗೆ ದಯವಿಟ್ಟು ನನ್ನ ಸಂಶಯ ದೂರ ಮಾಡುವಂತ ಉತ್ತರ ಕೊಡಿ ಅಂತ ಕೇಳ್ತಾಳೆ. ಆಗ ಶಿವ ಇದೊಂದು ಸಾಧಾರಣ ಪ್ರಶ್ನೆ ಅಲ್ಲ ಅಂತ ಯೋಚನೆ ಮಾಡ್ತಾನೆ. ಇದು ಸೃಷ್ಟಿಯ ಗೌಪ್ಯತೆಯ ಪ್ರಶ್ನೆ. ಆದ್ರೂನು ಮುಗುಳ್ನಾಗ್ತಾ ಹೇಳ್ತಾನೆ, ದೇವಿ, ಈ ಗೌಪ್ಯತೆಯ ರಹಸ್ಯವನ್ನ ನಾನು ಎಲ್ಲರಿಗೂ ಹೇಳುವಂತಿಲ್ಲ. ಈ ಬ್ರಹ್ಮಾಂಡದ ಒಂದು ಸಣ್ಣ ಜೀವಿಯ ಎದುರು ಕೂಡ ನಾನು ಈ ರಹಸ್ಯವನ್ನು ಹೇಳುವಂತಿಲ್ಲ. ಅದನ್ನು ನಾನು ನಿನಗೆ ಮಾತ್ರ ಹೇಳಬೇಕೆಂದರೆ ನಾವೊಂದು ನಿರ್ಜನವಾದ ಪ್ರದೇಶಕ್ಕೆ ಹೋಗ್ಬೇಕು, ಯಾವ ಜೀವಿಯ ಅಸ್ತಿತ್ವ ಅಲ್ಲಿ ಇರಬಾರ್ದು ಅಂತ ಜಾಗಕ್ಕೆ ನಾವು ಹೋಗ್ಬೇಕು. ಆವಾಗಾದ್ರೆ ನಾನು ಆ ರಹಸ್ಯ ಹೇಳ್ತೇನೆ ಅಂತ ಯೋಚನೆ ಹೇಳ್ತಾನೆ. ಅದಾದ್ಮೇಲೆ ಸ್ವಲ್ಪ ಹೊತ್ತು ಕಣ್ಮುಚ್ಚಿ ಕುತ್ಕೊಂಡು ಭೂಮಿ ಮೇಲೆ ಯಾವ್ದು ಜಾಗ ಇದೆ ಅಂತ ಯೋಚನೆ ಮಾಡಿ ಈ ಗುಹೆನ ಹಿಮಾಲಯದಲ್ಲಿರೋ ಈ ಗುಹೆನ ಸೆಲೆಕ್ಟ್ ಮಾಡ್ತಾನೆ. ಒಂದಿನ ಅವರು ಡಿಸೈಡ್ ಮಾಡಿ ಆ ಗುಹೆಗೆ ಹೋಗೋದು ಅಂತ ಕೈಲಾಸದಿಂದ ಹೊರಡ್ತಾರೆ. ಅವರು ಯಾವಾಗ್ಲೂ ಪ್ರಯಾಣ ಮಾಡೋದು ನಂದಿಯ ಮೇಲೆ ಪ್ರಯಾಣ ಮಾಡ್ತಾರೆ. ನಂದಿಯ ಮೇಲೆ ಪ್ರಯಾಣ ಮಾಡಿ ಹಿಮಾಲಯದ ತಪ್ಪಲಿಗೆ ಬರ್ತಾರೆ. ತಪ್ಪಲಿಗೆ ಬಂದ ಮೇಲೆ ಶಿವ ಹೇಳ್ತಾನೆ, ನಾನು ಈ ರಹಸ್ಯನ ನಿನಗೆ ಹೇಳ್ಬೇಕಾದ್ರೆ ಯಾವುದೇ ಪ್ರಾಣಿಯ ಅಸ್ತಿತ್ವ ಅಲ್ಲಿ ಇರಬಾರ್ದು, ಅದರಿಂದ ನಾವು ಈ ನಂದಿನ ಇಲ್ಲೇ ಬಿಡೋಣ ಅಂತ ಹೇಳಿ ನಂದಿಗೂ ಹೇಳ್ತಾರೆ, ನಾನು ಈಗ ರಹಸ್ಯ ಹೇಳಕ್ ಹೋಗ್ತಾ ಇದ್ದೀನಿ, ಅದರಿಂದ ನಾನು ಇಲ್ಲಿ ನಿನ್ನನ್ನ ಬಿಡ್ತೀನಿ ಅಂತ ಹೇಳಿ ನಂದಿನ ಅಲ್ಲೇ ಹಿಮಾಲಯದ ತಪ್ಪಲಲ್ಲಿ ಬಿಡ್ತಾರೆ. ಆ ಬಿಟ್ಟ ಜಾಗನೇ ಈಗಿನ ಪಾಲ್ಗಾಂವ್ ಅಂತ ಹೇಳ್ತಾರಲ್ಲ, ಆ ಪಾಲ್ಗಾಂವು ಈ ನಂದಿಯನ್ನ ಬಿಟ್ಟ ಜಾಗ. ಪೆಹಲ್ಗಾಮ್ ಅಂತಾನು ಹೇಳ್ತಾರೆ, ಪಾಲ್ಗಾಂವ್ ಅಂತಾನು ಹೇಳ್ತಾರೆ. ಈ ಪೆಹಲ್ಗಾಮು ಇವಾಗ ಕಾಶ್ಮೀರದಲ್ಲಿ ಇದೆ. ಕೆಲವರೆಲ್ಲ ಅಲ್ಲಿಂದನೇ ಇದನ್ನ ಅಮರನಾಥ ಯಾತ್ರೆನ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಅವರು ಮುಂದೆ ಸಾಗ್ತಾರೆ. ಮುಂದೆ ಸಾಗಿ ಇನ್ನೊಂದು ಜಾಗಕ್ಕೆ ಬರ್ತಾರೆ. ಅಲ್ಲಿ ಶಿವ ತನ್ನ ಜಟೆಯಲ್ಲಿದ್ದ ಚಂದ್ರನನ್ನ ತ್ಯಜಿಸ್ತಾನೆ. ಅದನ್ನ ಚಂದನವಾರಿ ಅಂತ ಹೇಳ್ತಾರೆ. ಈಗ್ಲೂ ಅದು ಚಂದನವಾರಿ ಅನ್ನೋ ಜಾಗ ಈಗ್ಲೂ ಬಹಳ ಫೇಮಸ್ ಆಗಿದೆ. ನಂತರ ಹಿಮಾಲಯದ ದಟ್ಟ ಮಂಜಿನ ನಡುವೆ ಪಾರ್ವತಿಯೊಡನೆ ಹೆಜ್ಜೆ ಹಾಕುತ್ತಾ ಮುಂದೆ ಸಾಗಿ ಅಲ್ಲೇ ಎದುರಿಗೆ ಸಿಕ್ಕ ಸರೋವರದಲ್ಲಿ ಅವನ ಕೊರಳಲ್ಲಿದ್ದ ವಾಸುಕಿ ಅಂದ್ರೆ ನಾಗನನ್ನ ಸ್ಥಳದಲ್ಲಿ ಬಿಡ್ತಾನೆ, ಆ ಸರೋವರದಲ್ಲಿ ಬಿಡ್ತಾನೆ. ಅದನ್ನ ಶೇಷನಾಗ ಸರೋವರ ಅಂತ ಹೇಳ್ತಾರೆ. ಅದು ಈಗ್ಲೂ ಶೇಷನಾಗ ಅಂತ ಅದು ಜಾಗ ಫೇಮಸ್ ಆಗಿದೆ. ನಂತರ ತನ್ನ ಪಂಚತತ್ವಗಳಾದ ಅಗ್ನಿ, ವಾಯು, ಆಕಾಶ, ಜಲ, ಪೃಥ್ವಿ ಎಲ್ಲವನ್ನು ತ್ಯಜಿಸಿ ಪಾರ್ವತಿಯೊಂದಿಗೆ ಮುಂದೆ ಸಾಗಿ ಸುತ್ತಲೂ ಮಂಜಿನಿಂದ ಆವೃತವಾದ ಒಂದು ಬೃಹತ್ ಗುಹೆಗೆ ಬರ್ತಾನೆ. ಇದರ ಸುತ್ತಲೂ ಹೆಪ್ಪುಗಟ್ಟಿರುವ ನದಿ ಇದೆ. ಅದರ ಸುತ್ತಲೂ ಒಂದು ಹೆಪ್ಪುಗಟ್ಟಿರೋ ನದಿ ಇದೆ. ಆ ಹೆಪ್ಪುಗಟ್ಟಿರೋ ಹಿಮದ ಒಳಗಿಂದ ನದಿ ಹರಿತಾ ಇದೆ. ಮೇಲೆ ನಮ್ಗೆ ಐಸ್ ಕಾಣಿಸುತ್ತೆ. ಈ ಗುಹೆ ಶಿವ ತನ್ನ ಅಮರತ್ವ ರಹಸ್ಯವನ್ನು ಪಾರ್ವತಿಗೆ ತಿಳಿಸಲು ಆಯ್ಕೆ ಮಾಡಿಕೊಂಡಿದ್ದರಿಂದ ಇದನ್ನ ಅಮರನಾಥ ಗುಹೆ ಎಂದು ಪ್ರಸಿದ್ಧವಾಗಿದೆ. ಅಮರನಾಥ ಗುಹೆ ಅಂತ ಕರೀತಾರೆ. ಈ ಗುಹೆಯೊಳಗೆ ಶಿವ ಮೊದಲು
ಹೋಗಿ ಏನ್ ಮಾಡ್ತಾನೆ ಅಂತಂದ್ರೆ ಯೋಗಾಗ್ನಿಯನ್ನು ಪ್ರಜ್ವಲಿಸ್ತಾನಂತೆ. ಅಲ್ಲಿ ಒಂದು ಅಗ್ನಿ, ಅವನ ಶಕ್ತಿಯಿಂದ ಅಗ್ನಿ ಪ್ರಜ್ವಲಿಸ್ತಾನೆ. ಯಾಕೆ ಅಂತಂದ್ರೆ ಅದರಲ್ಲಿ ಏನಾದ್ರೂ ಜೀವಿಗಳೇನಾದ್ರು ಇದ್ರೆ ಅವು ಎಲ್ಲ ಸತ್ತು ಹೋಗ್ಲಿ, ಅವು ಎಲ್ಲ ಇದಾಗ್ಲಿ, ಡೈಲ್ಯೂಟ್ ಆಗ್ಲಿ ಅನ್ನೋ ಇದಕ್ಕೆ ಅವನು ಅಲ್ಲೇ ಒಳಗಿರೋ ಜೀವ ಕಳೆಯನ್ನ ಕುಂದಿಸಕ್ಕೆ ಅವನು ಏನ್ ಮಾಡ್ತಾನೆ, ಅಗ್ನಿನ ಪ್ರಜ್ವಲಿಸ್ತಾನೆ. ಗುಹೆಯೊಳಗೆ ಯಾವುದೇ ಜೀವಿಯ ಒಡನಾಟವಿಲ್ಲವೆಂದು ಖಾತರಿ ಮಾಡಿಕೊಂಡ ಮೇಲೆ ಮಾತ್ರ ಪಾರ್ವತಿಯ ಮುಂದೆ ಪದ್ಮಾಸನದಲ್ಲಿ ಕುಳಿತುಕೊಳ್ತಾನೆ. ಪಾರ್ವತಿ ಕಣ್ಬಿಟ್ಟು ನೋಡ್ತಾನೆ, ಪಾರ್ವತಿನೂ ತನ್ನ ಪದ್ಮಾಸನದಲ್ಲಿ ಕುಳಿತುಕೊಂಡಿರ್ತಾಳೆ. ಆಗ ಶಿವನು ಪಾರ್ವತಿ ದೇವಿಗೆ, ದೇವಿ, ಜನನ ಮರಣ ಎಂಬುದು ದೇಹಕ್ಕೆ ಸಂಭವಿಸುವುದೇ ಹೊರತು ಆತ್ಮಕ್ಕಲ್ಲ. ಆತ್ಮ ಅವಿನಾಶಿಯಾದದ್ದು, ದೇಹದಿಂದ ದೇಹಕ್ಕೆ ತಿರುಗುತ್ತಲೇ ಇರುತ್ತದೆ. ಮಾನವರು ತಮ್ಮನ್ನು ತಾವು ದೇಹವೆಂದು ಭಾವಿಸಿ ಜೀವನ ನಡೆಸುತ್ತಾರೆ. ಇದೇ ಕಾರಣಕ್ಕೆ ಅವರಿಗೆ ಸುಖ, ದುಃಖ, ನೋವು, ನಲಿವು ಎಂಬ ಹಲವಾರು ಭಾವನೆಗಳ ಬಂಧನಗಳಿಗೆ ಒಳಗಾಗಿ ಜೀವನವನ್ನು ನಡೆಸಬೇಕಾಗುತ್ತದೆ. ನಮ್ಗೆ ಏನು ಕಾರಣ, ನಾವು ಈ ದೇಹನ ನಾನು ಅಂತ ಅಂದ್ಕೊಂಡು ಜೀವಿಸೋದ್ರಿಂದ ನಮ್ಗೆ ಈ ಭಾವನೆಗಳ ಬಂಧನಕ್ಕೆ ಸಿಲುಕ್ತೇವೆ. ಯಾವ ಜೀವಿಯು ಆತ್ಮಜ್ಞಾನವನ್ನು ಹೊಂದಿರುತ್ತಾನೋ ಅವನು ನಾನು ದೇಹವಲ್ಲ, ನಾನು ಶುದ್ಧ ಚೈತನ್ಯ ಎಂಬ ಅರಿವನ್ನು ಪಡೆಯುತ್ತಾನೆ. ಹೀಗೆ ಅರಿವನ್ನು ಪಡೆದಂತಹ ಮಾನವನು ಸಂಸಾರದಲ್ಲಿ ಅವನು ಅನುಭವಿಸುವ ಭಾವನೆಗಳ ಬಂಧನದಿಂದ ಮುಕ್ತಿಯನ್ನು ಪಡೆಯುತ್ತಾನೆ. ಹೀಗೆಂದು ಹೇಳಿದ ಶಿವನು, ಪಾರ್ವತೀ ದೇವಿಯು ಆದಿಶಕ್ತಿಯ ಅಂಶವಾಗಿದ್ದರಿಂದ ಅವಳಿಗೆ ಮಾನವ ಸಹಜ ರೂಪದಲ್ಲಿ ಜನ್ಮ ತಾಳಿದ ಕಾರಣ ಮಾನವ ಸಹಜ ಬಂಧನಗಳಿಗೆ ಒಳಗಾಗುವುದು ನಿನಗೆ ಸಹಜವಾಗಿದೆ. ಆದ್ರಿಂದ ನೀನು ಆದಿಶಕ್ತಿ ಸತಿಶಕ್ತಿಯ ಸ್ವರೂಪ ಅನ್ನೋದನ್ನ ನೆನಪಿಸ್ತಾನೆ. ಆ ನೆನಪಿಸಿದ ಮೇಲೆ ಅವಳಿಗೆ ಗೊತ್ತಾಗುತ್ತೆ, ನಾನು ಆದಿಶಕ್ತಿ ಸ್ವರೂಪ ಅನ್ನೋದು. ನಂತರ ಶಿವನು ಪಾರ್ವತಿ ದೇವಿಗೆ ಸೃಷ್ಟಿಯ ಉಗಮದ ಜೊತೆಗೆ ಸೃಷ್ಟಿ, ಸ್ಥಿತಿ, ಲಯ ಎಂಬುದು ಉಗಮಿಸುತ್ತದೆ. ಸೃಷ್ಟಿಯ ಉಗಮದ ಜೊತೆಗೆ ಸೃಷ್ಟಿ, ಸ್ಥಿತಿ, ಲಯ ಎಂಬುದು ಉಗಮಿಸುತ್ತದೆ. ಇದನ್ನೇ ಕಾಲಚಕ್ರ ಎಂದು ಕರೆಯುತ್ತಾರೆ. ಈ ಕಾಲಚಕ್ರದಲ್ಲಿ ಸೃಷ್ಟಿಯ ಎಲ್ಲವೂ ಉದಯಿಸುತ್ತದೆ, ಎಲ್ಲವೂ ಉಳಿಯುತ್ತದೆ, ಹಾಗೂ ಎಲ್ಲವೂ ನಾಶವಾಗುತ್ತದೆ. ಈ ಕಾಲಚಕ್ರಕ್ಕೆ ಸಾಕ್ಷಿಯಾಗಿ ನೋಡುವ ಚೈತನ್ಯವೇ ನಾನು. ಈ ಕಾಲಚಕ್ರ ಏನ್ ಮಾಡುತ್ತೆ, ಸೃಷ್ಟಿ, ಸ್ಥಿತಿ, ಲಯ ಇವನ್ನ ನಾನು ಸಾಕ್ಷಿಯಾಗಿ ನೋಡ್ತಾ ಇರೋ ಚೈತನ್ಯವೇ ನಾನು ಎಂದು ಹೇಳುತ್ತಾನೆ. ಶಿವನು ಪಾರ್ವತಿಗೆ ಅಮರತ್ವವೆಂದರೆ ದೇಹವನ್ನು ಶಾಶ್ವತವಾಗಿ ಉಳಿಸಿಕೊಳ್ಳುವುದು ಮಾತ್ರ ಅಷ್ಟೇ ಅಲ್ಲ, ಅದು ಆತ್ಮಜ್ಞಾನವನ್ನು ಪಡೆದು ತನ್ನ ಅಸ್ತಿತ್ವವನ್ನು ಆಧ್ಯಾತ್ಮದ ಮೂಲಕ ತಿಳಿಯುವುದಾಗಿದೆ. ತನ್ನ ಅಸ್ತಿತ್ವವನ್ನು ಆಧ್ಯಾತ್ಮದ ಮೂಲಕ ತಿಳಿಯುವುದಾಗಿದೆ. ಬಂಧನವನ್ನು ಬಿಟ್ಟು ಅಹಂಕಾರವನ್ನು ಕರಗಿಸಿ ಆತ್ಮ ಸ್ವರೂಪವನ್ನು ಯಾರು ಅರಿಯುತ್ತಾರೋ ಅವನೇ ಅಮರ. ಅಂದ್ರೆ ಇಲ್ಲಿ ಹೇಳ್ತಾರವರು, ಅಹಂಕಾರವನ್ನು ಕರಗಿಸಿ ಬಂಧನಗಳನ್ನು ಬಿಟ್ಟು ಆತ್ಮ ಸ್ವರೂಪವನ್ನು ಯಾರು ಅರಿಯುತ್ತಾರೋ ಅವರೇ ಅಮರ ಎಂದು ಶಿವನು ಪಾರ್ವತಿಗೆ ಹೇಳುತ್ತಾರೆ. ನಂತರ ಶಿವನ ಮೂಲ ಮಂತ್ರವಾದ ಓಂ ನಮಃ ಶಿವಾಯ ಇದರ ಅರ್ಥವನ್ನು ಹೇಳುತ್ತಾರೆ. ಓಂ ಎಂಬುದು ಸೃಷ್ಟಿಯ ಮೂಲ ಧ್ವನಿಯಾಗಿದೆ. ನಮಃ ಎನ್ನುವುದು ತನ್ನ ಅಹಂಕಾರ ಬಿಟ್ಟು ನಮಿಸುವುದಾಗಿದೆ. ಶಿವಾಯ ಎಂಬುದು ಶುದ್ಧ ಚೈತನ್ಯಕ್ಕೆ ತನ್ನನ್ನು ತಾನು ಅರ್ಪಿಸುವುದು ಎಂಬ ಅರ್ಥವನ್ನು ಕೊಡುತ್ತದೆ. ಹಾಗಾಗಿ ಇದು ಈಶ್ವರ ಪ್ರಣಿಧಾನ ಅಂತ ಹೇಳ್ತಾರೆ. ಹಾಗಾಗಿ ಯಾರು ಈ ಮಂತ್ರದ ಅರ್ಥವನ್ನು ಅರಿತು ಜಪಿಸುತ್ತಾರೋ ಅವನು ಜನನ ಮರಣ ಚಕ್ರದಿಂದ ಮುಕ್ತನಾಗುತ್ತಾನೆ ಮತ್ತು ಅವರಿಗೆ ಆತ್ಮಜ್ಞಾನ ಲಭಿಸುತ್ತದೆ ಎಂದು ಪಾರ್ವತಿಗೆ ತಿಳಿಸುತ್ತಾರೆ. ಈ ಕಥೆಯೊಂದಿಗೆ ಇನ್ನೊಂದು ಕಥೆಯು ಇತಿಹಾಸದಲ್ಲಿ ತಳುಕು ಹಾಕಿಕೊಂಡಿದೆ. ಅದೇನೆಂದರೆ, ಆ ಗುಹೆಯ ಒಂದು ಮೂಲೆಯಲ್ಲಿ, ಅವರು ಗುಹೆಯಲ್ಲಿ ಈ ಅಮರತ್ವದ ಕಥೆನ ಹೇಳ್ತಾರೆ, ಶಿವ ಪಾರ್ವತಿಗೆ ಹೇಳ್ತಾರೆ. ಇದೇ ಗುಹೆ ಒಳಗೆ ಯಾವುದೋ ಒಂದು ಮೂಲೆಯಲ್ಲಿ 2 ಪಾರಿವಾಳದ ಮೊಟ್ಟೆಗಳಿರುತ್ತೆ. ಅವು ಜೀವ ಇರೋ ಅಂತದಲ್ಲ, ಮೊಟ್ಟೆಗಳಿರುತ್ತೆ. ಈ ಅಗ್ನಿ ಏನು ಪ್ರಜ್ವಲಿಸ್ತಾನ ಶಿವ, ಆ ಅಗ್ನಿಯ ಶಾಖಕ್ಕೆ ಏನಾಗ್ತದೆ, ಮೊಟ್ಟೆ ಹಿಡಿದು ಪಾರಿವಾಳದ ಮರಿಗಳು ಹೊರಗೆ ಬಂದ್ಬಿಟ್ಟಿರ್ತವೆ. ಆ ಪಾರಿವಾಳದ ಮರಿಗಳು ಹೊರಬಂದವು. ಇವರು ಹೇಳಿದ ಕಥೆನ, ಶಿವ ಪಾರ್ವತಿಗೆ ಹೇಳಿದ ಕಥೆನ
ಪೂರ್ತಿ ಕೇಳಿಸ್ಕೊಂಡಿರ್ತಾವಂತೆ. ಅವು ಈ ಅಮರತ್ವದ ಕಥೆಯನ್ನು ಕೇಳಿದ್ರಿಂದ ಅವು ಅಮರವಾಗಿದೆ ಅಂತ ಹೇಳ್ತಾರೆ. ಸೊ ಈಗ್ಲೂ ಅಲ್ಲಿ 2 ಜೋಡಿ ಪಾರಿವಾಳಗಳನ್ನ ನಾವು ನೋಡ್ಬೋದು. ನಾವು ನೋಡಿದೀವಿ ಅದನ್ನ, ಜೋಡಿ ಪಾರಿವಾಳಗಳು ಇದ್ವು ಅಲ್ಲಿ. ಸೊ ಆ ಪಾರಿವಾಳಗಳನ್ನ ನಾವು ನೋಡಿದ್ರೆ ಅದು ಒಂದು ಶುಭ ಶಕುನ ಅಂತಾನು ಹೇಳ್ತಾರೆ ಅಮರನಾಥ ಯಾತ್ರಿಗಳು. ಈ ಜೋಡಿ ಪಾರಿವಾಳಗಳನ್ನ ನೋಡಿದ್ರೆ ಅದು ಶುಭ ಶಕುನ ಅಂತ ಹೇಳ್ತಾರೆ. ಇದು ಒಂದು ಶಿವನ ಲೀಲೆನೆ. ಈ ಕತೆ ಹೇಳಿದ್ದಕ್ಕೆ ಸಾಕ್ಷಿಯಾಗಿ ಇವೆರಡು ಪಾರಿವಾಳ ಇರ್ಲಿ ಅಂತ ಬಿಟ್ಟಿದ್ದ ಅನ್ನೋದು ಒಂದು ಸಾಕ್ಷಿಗೋಸ್ಕರ ಶಿವ ಬಿಟ್ಟಿದ್ದ ಅಂತ ಹೇಳಲಾಗಿದೆ. ಹಾಗೆ ಅಮರನಾಥ ಯಾತ್ರಿಕರು ಜೋಡಿ ಪಾರಿವಾಳಗಳನ್ನ ನೋಡಿ ಇದಾಗ್ತಾರೆ, ಏನು ಖುಷಿ ಹೊಂದುತ್ತಾರೆ. ಇನ್ನು ಅಮರನಾಥ ಲಿಂಗ ಆಗುವಿಕೆಯನ್ನು ಗಮನಿಸಿದರೆ ಶಿವನು ಪಾರ್ವತಿಗೆ ಅಮರತ್ವದ ಕಥೆಯನ್ನು ಬೋಧಿಸಿದ ನಂತರ ಗುಹೆಯೊಳಗೆ ಮೇಲಿಂದ ಒಂದೊಂದೇ ಹನಿ ನೀರು ಕೆಳಗೆ ಬಿತ್ತಂತೆ. ಆ ಬೀಳ್ತಾ ಹೋಗಿದ್ದೆಲ್ಲ ಹೆಪ್ಪುಗಟ್ತಾ ಹೋಯ್ತಂತೆ, ಮಂಜುಗಡ್ಡೆಯಾಗಿ ಕನ್ವರ್ಟ್ ಆಗ್ತಾ ಹೋಯ್ತಂತೆ. ನೋಡುತ್ತಿದ್ದಂತೆ ಮೇಲಿಂದ ಬಿದ್ದ ಹನಿಗಳು ಕಟ್ಟಿ ಯಾವುದೇ ಮನುಜನ ಸ್ಪರ್ಶವಿಲ್ಲದೆ ಸ್ವಯಂಭೂ ಲಿಂಗು ತರ ಪ್ರಕೃತಿಯಿಂದನೇ ರೂಪುಗೊಂಡಿತಂತೆ. ಈ ತರ ಲಿಂಗು ಆಕಾರ ಅಂತಂದ್ರೆ ಹಿಂಗೆ ಕೋನ್ ತರ ಆಗತ್ತೆ. ಸೊ ಲಿಂಗು ತರ ರೂಪುಗೊಂಡಿತಂತೆ. ಈ ಶಿವಲಿಂಗವು ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ನಿಧಾನವಾಗಿ ಬೆಳೆಯಲಾರಂಭಿಸುತ್ತದೆ. ಇದರ ವಿಶೇಷತೆ ಏನೆಂದ್ರೆ ಇದು ಚಂದ್ರನ ಚಲನೆಯ ಮೇರೆಗೆ ತನ್ನ ಗಾತ್ರವನ್ನು ಬದಲಿಸುತ್ತದೆ. ಅಂದ್ರೆ ಪೂರ್ಣಿಮೆಯ ಸಮಯದಲ್ಲಿ ಗಾತ್ರ ದೊಡ್ಡದಾಗುತ್ತೆ, ಅಮಾವಾಸ್ಯ ಟೈಮ್ ಅಲ್ಲಿ ಅದು ಗಾತ್ರ ಕುಗ್ಗುತ್ತಾ ಹೋಗುತ್ತೆ, ಚಿಕ್ಕದಾಗ್ತಾ ಹೋಗುತ್ತೆ. ಈ ಅಮರನಾಥ ಶಿವಲಿಂಗವು ಲಿಂಗದ ಪರಮ ಸತ್ಯವನ್ನು ತಿಳಿಸುತ್ತದೆ. ಅದಲ್ಲದೆ ಶಾಶ್ವತವಾದದ್ದು ಕಲ್ಲಿನ ಲಿಂಗವೂ ಅಲ್ಲ, ಹಿಮದ ಲಿಂಗವೂ ಅಲ್ಲ. ಶಾಶ್ವತವಾದದ್ದು ಶುದ್ಧ ಚೈತನ್ಯವಷ್ಟೇ. ಹಿಮವು ಕರಗುತ್ತದೆ, ಮತ್ತೆ ಮತ್ತೆ ರೂಪುಗೊಳ್ಳುತ್ತದೆ. ಈ ಪ್ರಕ್ರಿಯೆಯು ಯುಗಾಂತರಗಳಿಂದ ನಡೆದುಕೊಂಡೇ ಬರುತ್ತಿದೆ. ಒಮ್ಮೆ ಶಿವಲಿಂಗವು ಕರಗಿದ ತಕ್ಷಣ ಅಲ್ಲಿ ಶಿವನಿಲ್ಲ, ಹಾಗೆ ಹಿಮಲಿಂಗವು ರೂಪುಗೊಂಡ ತಕ್ಷಣ ಶಿವನಿದ್ದಾನೆ ಎಂಬುದಲ್ಲದೆ ಒಮ್ಮೆ ಕರಗಿದ ಲಿಂಗವು ಮತ್ತೆ ರೂಪುಗೊಳ್ಳುತ್ತದೆ. ಇದು ಪುನಃ ಪುನಃ ನಿರಂತರವಾಗಿ ನಡೆಯುತ್ತಲೇ ಇರುತ್ತದೆ ಎಂಬುದನ್ನು ಸ್ಪಷ್ಟಪಡಿಸಿಕೊಳ್ಳಬೇಕು. ನಮ್ಮ ಆತ್ಮವೂ ಸಹ ಒಮ್ಮೆ ಶರೀರವನ್ನು ಬಿಟ್ಟರೆ ಅದು ಮತ್ತೊಮ್ಮೆ ಜನ್ಮವನ್ನು ಪಡೆಯುತ್ತದೆ. ಅಂದ್ರೆ ಹಿಮಲಿಂಗ ಕರಗಿದಂಗೆ ನಾವು ಈ ಶರೀರನ ಬಿಟ್ರೆ ಅದು ಮತ್ತೊಂದು ಜನ್ಮವನ್ನ, ನಮ್ಮ ಆತ್ಮ ಸಹ ಮತ್ತೊಂದು ಜನ್ಮವನ್ನು ಪಡೆಯುತ್ತದೆ. ಇಲ್ಲಿ ದೇಹವು ಶಾಶ್ವತವಲ್ಲ, ಆತ್ಮವಷ್ಟೇ ಶಾಶ್ವತ. ಅಂದ್ರೆ ಲಿಂಗು ಐಸ್ ರೂಪದಲ್ಲಿ ಇರುತ್ತಲ್ಲ, ಅದು ಶಾಶ್ವತವಲ್ಲ. ಅಲ್ಲಿ ಆತ್ಮ ಅಂದ್ರೆ ಚೈತನ್ಯ ಶಕ್ತಿ ಏನಿದೆಯೋ ಅದು ಶಾಶ್ವತ. ಹಾಗೂ ಜ್ಞಾನವನ್ನು ಪಡೆದವನೇ ಅಮರ ಎಂಬ ಸಂದೇಶವನ್ನು ಅಮರನಾಥ ಲಿಂಗವು ನಮಗೆ ಕೊಡುತ್ತದೆ. ಅಂದ್ರೆ ಆತ್ಮಜ್ಞಾನನ ಪಡೆದವನೇ ಅಮರ ಅನ್ನೋ ಸಂದೇಶನ ಈ ಅಮರನಾಥ ಲಿಂಗು ಕೊಡುತ್ತೆ. ಈ ಅಮರ ಕಥೆಯನ್ನು ಕಥೆಯ ನೆನಪಿನಲ್ಲಿ ಪ್ರತಿ ವರ್ಷವೂ ಲಕ್ಷಾಂತರ ಶಿವಭಕ್ತರು ಅಮರನಾಥದತ್ತ ಯಾತ್ರೆ ಕೈಗೊಳ್ಳುತ್ತಾರೆ. ಈ ಯಾತ್ರೆಯು ಸುಲಭದ ಮಾತಲ್ಲ. ಇದು 50-60 ಕಿಲೋಮೀಟರ್ಗಳ ದಟ್ಟ ಕೊರೆಯುವ ಚಳಿ ಹಿಮಕಂದಕಗಳ ಒಳಗೆ ಕಡಿದಾದ ಪರ್ವತಗಳ ಮಾರ್ಗದಲ್ಲಿ ನಡೆದುಕೊಂಡು ಹೋಗುವಂತಹ ಯಾತ್ರೆಯಾಗಿದ್ದು, ಭಕ್ತರ ಭಕ್ತಿ ಸಹನೆ ಆತ್ಮಶುದ್ಧಿಯ ಪರೀಕ್ಷೆಯಾಗುತ್ತದೆ. ಇಲ್ಲಿ ಭಕ್ತರು ಎಷ್ಟು ಭಕ್ತಿಯಿಂದ ಹೋಗ್ತಾರೆ ಅನ್ನೋದ್ರ ಪರೀಕ್ಷೆನೂ ಆಗತ್ತೆ. ಎಷ್ಟೊಂದ್ ಜನಕ್ಕೆ ಅಲ್ಲಿ ಹೋಗಿನೂ ದರ್ಶನ ಮಾಡಕ್ಕಾಗೋದಿಲ್ವಂತೆ. ಆಮೇಲೆ ಎಷ್ಟೊಂದ್ ಜನ ಹೋದವರು ವಾಪಸ್ ಬರೋದಿಲ್ವಂತೆ. ಸೊ ಹಾಗಾಗಿ ಇಲ್ಲಿ ಭಕ್ತರ ಭಕ್ತಿ ಸಹನೆ ಆತ್ಮಶುದ್ಧಿಯ ಪರೀಕ್ಷೆಯೂ ಈ ಅಮರನಾಥ ಯಾತ್ರೆಯಲ್ಲಿದೆ. ಹಿಮ, ಗಾಳಿ, ಮಳೆ, ದಟ್ಟ ಮಂಜು ಹಾಗೂ ಆಮ್ಲಜನಕದ ಕೊರತೆಯ ತೊಂದರೆಗಳು ಇದ್ದರೂ ಎಲ್ಲ ಭಕ್ತರು ಹರ ಹರ ಮಹಾದೇವ, ಬಂ ಬಂ ಭೋಲೆನಾಥ್ ಎಂಬ ಘೋಷಣೆಗಳೊಂದಿಗೆ ಅಮರನಾಥ ಯಾತ್ರೆ ಮಾಡುತ್ತಾರೆ. ಇಷ್ಟೆಲ್ಲಾ ಕಷ್ಟಗಳ ನಡುವೆ ಕಠಿಣ ಮಾರ್ಗದಲ್ಲಿ ಯಾತ್ರೆ ಮಾಡುತ್ತಾರೆ. ಇಷ್ಟೆಲ್ಲ ಕಷ್ಟಗಳ ನಡುವೆ ಕಠಿಣ ಮಾರ್ಗದಲ್ಲಿ ಬಂದ ಭಕ್ತರು ಒಮ್ಮೆ ಅಮರನಾಥನನ್ನು ನೋಡಿದ ತಕ್ಷಣ ಅವರ ಕಷ್ಟಗಳೆಲ್ಲವೂ ದೂರವಾಗಿ ಅವರಿಗೆ ನೆಮ್ಮದಿಯನ್ನು ಶಿವ ಕರುಣಿಸುತ್ತಾನೆ ಎಂಬುದು ಇಲ್ಲಿನ ನಂಬಿಕೆಯಾಗಿದೆ. ನಮಗೂ ಹಂಗೆ ಆಯ್ತು. ಕಷ್ಟಪಟ್ಟು ಹೋದ್ರು ನಾವು ಕಡೆಯ ಮೆಟ್ಲುಗಳನ್ನ ನಾವು ಹತ್ಲೇಬೇಕು. ಡೋಲಿಲಿ ಹೋದ್ರು ಕಡೆಯಲ್ಲಿ ನಾವು ನಡ್ಕೊಂಡೇ ಹೋಗ್ಬೇಕು. ಅಷ್ಟು ಚಳಿ ಇದ್ರು ಚಳಿಲಿ ಆ ಮೆಟ್ಲುಗಳನ್ನ ಹತ್ತಿ ಹೋದಾಗ ಅದನ್ನ ನೋಡಿದಾಗ ನಮ್ಗೆ ತುಂಬಾ ಖುಷಿ ಆಗತ್ತೆ, ತುಂಬಾ ಒಂಥರ ಮನಸ್ಸಿಗೆ ನೆಮ್ಮದಿ ಆಗತ್ತೆ.
ಜೀವನದಲ್ಲಿ ಒಮ್ಮೆ ಆದರೂ ಅಮರನಾಥನ ದರ್ಶನ ಪಡೆದು ಅಮರನಾಥನ ಕೃಪೆಗೆ ಪಾತ್ರರಾಗಿ ಎಂಬುದು ನನ್ನ ಆಶಯ. ಇದು ಅಮರನಾಥರ ಇದಾಯ್ತು, ಕಥೆ ಆಯ್ತು. ಇನ್ನು ನಾವು ಮುಂದೆ ಅಮರನಾಥರ ದರ್ಶನ ಮುಗಿದ ಮೇಲೆ ನಾವು ವೈಷ್ಣೋ ದೇವಿಯ ದರ್ಶನಕ್ಕೆ ಹೋದ್ವಿ. ಅಂದ್ರೆ ಶಿವನ ನೋಡಿದ್ಮೇಲೆ ಪಾರ್ವತಿನೂ ನೋಡ್ಬೇಕು ಅಂತ ಹೇಳ್ತಾರಲ್ಲ, ಹಾಗೇನೆ ನಾವು ಇದಕ್ಕೆ ಯಾವುದು ದರ್ಶನಕ್ಕೆ ಹೋದ್ವಿ, ವೈಷ್ಣೋ ದೇವಿ ದರ್ಶನಕ್ಕೆ ಹೋದ್ವಿ. ವೈಷ್ಣೋ ದೇವಿ ದರ್ಶನದಲ್ಲಿ ನಾವ್ ಏನೇನ ನೋಡಿದ್ವಪ್ಪ ಅಂತಂದ್ರೆ, ಅಲ್ಲಿಗೂ ಒಂದು ಕತೆ ಇದೆ. ವೈಷ್ಣೋ ದೇವಿ ಹೇಗೆ ಇದಾಯ್ತು ಅಂತ ಹೇಳಿ. ಆ ಕತೆ ಪ್ರಕಾರ ಏನು, ಒಬ್ಬ ರಾಕ್ಷಸ, ಅಂದ್ರೆ ರಾಕ್ಷಸ ಅಲ್ಲ, ಒಬ್ಬ ಯೋಧ ಇವಳನ್ನ ಯಾರನ್ನ ವೈಷ್ಣವಿ ಅನ್ನೋ ಪಾರ್ವತಿ ದೇವಿಯ ಅದು ಅವತಾರ, ಆ ವೈಷ್ಣವಿಯನ್ನು ಫಾಲೋ ಮಾಡ್ಕೊಂಡು ಬರ್ತಾನಂತೆ. ಆ ಫಾಲೋ ಮಾಡ್ಕೊಂಡು ಬಂದಾಗ ಅವಳು ಒಂದಷ್ಟು ದೂರ ಕಾಣಿಸ್ದಂಗೆ ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತಾಳಂತೆ. ಆದ್ರೂ ಅವನು ಫಾಲೋ ಮಾಡ್ಕೊಂಡು ಬರ್ತಾನಂತೆ. ಒಂದು ಗುಹೆ ಒಳಗ್ ಹೋಗಿ ತಪಸ್ ಮಾಡ್ತಾ ಕುತ್ಕೊಂಡ್ಬಿಡ್ತಾಳಂತೆ. ಅವನು ಎಲ್ಲೋದ್ಲು ಅಂತ ಗೊತ್ತಾಗದೆ ಅಲ್ಲೇ ಉಳ್ಕೊಂಡ್ಬಿಡ್ತಾನಂತೆ. ಅದು ಅರ್ಧ ಕುವರಿ ಅಂತ, ಇದರಿಂದ ಬೇಸಿಂದ ಅರ್ಧ ಕುವರಿ ಅನ್ನೋದು ಒಂದು ಜಾಗ ಇದೆ, ಅರ್ಧ ಕುವರಿ ಅಲ್ಲಿ. ಅದಾದ್ಮೇಲೆ ಮತ್ತೆ ಅವಳು ಅಲ್ಲಿ 7-8 ತಿಂಗಳು ತಪಸ್ ಮಾಡಿದ್ಮೇಲೆ ಮತ್ತೆ ಮೇಲಕ್ಕೆ ನಡ್ಕೊಂಡು ಹೋಗಕ್ ಶುರು ಮಾಡ್ತಾಳಂತೆ. ನಡ್ಕೊಂಡು ಹೋಗಕ್ ಶುರು ಮಾಡಿದಾಗ ಅವನು ಮತ್ತೆ ಫಾಲೋ ಮಾಡ್ತಾನಂತೆ. ಫಾಲೋ ಮಾಡಿದಾಗ ಮೇಲೆ ಮತ್ತೊಂದು ಗುಹೆ ಇದೆ, ಅಲ್ಲಿ ಆ ಗುಹೆ ಒಳಗೋಗಿ ತಪಸ್ ಮಾಡಕ್ ಶುರು ಮಾಡ್ತಾಳಂತೆ. ಅವಳು ಏನ್ ಮಾಡ್ತಾಳೆ, ಇವನ್ ಫಾಲೋ ಮಾಡ್ತಾ ಇದ್ದಾನಲ್ಲ ಅಂತ ಹೇಳಿ ಅವಳನ್ನ ಶಿರಶ್ಛೇದ ಮಾಡ್ಬಿಡ್ತಾಳಂತೆ. ಆ ಶಿರಶ್ಛೇದ ಮಾಡಿದಾಗ ಅವನ್ ತಲೆ ಅಲ್ಲೊಂದು ಇದು ಅಂತ ಒಂದಿದೆ, ಅಲ್ಲಿಗೆ ಹೋಗಿ ಬೀಳುತ್ತೆ. ಸೊ ಅಲ್ಲಿನೂ ಪೂಜೆ ಆಗತ್ತೆ. ಅದಾದ್ಮೇಲೆ ಅವನು ಕೇಳ್ಕೊತಾನಂತೆ, ನನ್ನಿಂದ ತಪ್ಪಾಯ್ತು, ನನಗ ಗೊತ್ತಿಲ್ದಂಗೆ ನಾನು ನಿನ್ನನ್ನು ಫಾಲೋ ಮಾಡ್ಬಿಟ್ಟೆ. ಅವಳದು ಪ್ರಭಾವಳಿ ಅಷ್ಟು ಜಾಸ್ತಿ ಇರುತ್ತೆ. ಆ ಪ್ರಭಾವಳಿಯಿಂದ ಆಕರ್ಷಿತನಾಗಿ ನಾನ್ ಬಂದ್ಬಿಟ್ಟೆ, ನನಗ್ ಗೊತ್ತಾಗ್ಲಿಲ್ಲ ನೀನ್ ದೈವಾಂಶ ಸಂಭೂತೆ ಅಂತ, ಹಂಗಾಗಿ ನನ್ನನ್ನ ಕ್ಷಮಿಸ್ಬಿಡು ಅಂತ ಕೇಳ್ತಾನಂತೆ. ಅವಾಗ ಅವಳು ಹೇಳ್ತಾಳಂತೆ, ಸರಿ ನಾನು ಕ್ಷಮಿಸ್ತೇನೆ, ಕ್ಷಮಿಸಿದ್ದು ಅಲ್ದೆ ನನ್ನನ್ನ ನೋಡ್ದವ್ರೆಲ್ಲ ನಿನ್ನನ್ನು ನೋಡ್ಕೊಂಡು ಹೋಗ್ಲಿ ಅಂತ ಒಂದು ಆಶೀರ್ವಾದ ಮಾಡ್ತಾಳಂತೆ. ಸೊ ಅಲ್ಲಿ ಭೈರವನಾಥನು ನೋಡ್ಕೊಂಡು ಹೋದ್ರೇನೆ ಆ ವೈಷ್ಣೋ ದೇವಿ ಯಾತ್ರೆ ಕಂಪ್ಲೀಟ್ ಆಗೋದು ಅನ್ನೋ ಐತಿಹ್ಯ ಇದೆ. ಸೊ ಭೈರವನಾಥ್ ವೈಷ್ಣೋ ದೇವಿಯ ಜಾಗದಿಂದ, ವೈಷ್ಣೋ ದೇವಿಯ ಮಂದಿರದ ಜಾಗದಿಂದ ಸುಮಾರು 3 ಕಿಲೋಮೀಟರ್ ಮೇಲಿದೆ. ಆ 3 ಕಿಲೋಮೀಟರ್ ಮೇಲೆ ಹತ್ತಿ ಹೋದಾಗ ಭೈರವನಾಥನ ದರ್ಶನ ಆಗತ್ತೆ. ಈ ಭೈರವನಾಥನ ದರ್ಶನನೂ ಮಾಡಿದ್ವಿ ನಾವು. ಇದು ಟ್ರೆಕ್ ಇರೋದು ಎಷ್ಟು ಕಿಲೋಮೀಟರ್ ಅಂತಂದ್ರೆ 14 ಕಿಲೋಮೀಟರ್ ವೈಷ್ಣೋ ದೇವಿಯವರೆಗೆ. ಅದಾದ್ಮೇಲೆ 3 ಕಿಲೋಮೀಟರ್ ಮೇಲೆ 17 ಕಿಲೋಮೀಟರ್ ಆಗತ್ತೆ. ಆಮೇಲೆ ಒಳಗಡೆ ಇರೋದು 1 ಕಿಲೋಮೀಟರ್. ಒಟ್ಟು 16 ಕಿಲೋಮೀಟರ್, ಸಾರಿ 18 ಕಿಲೋಮೀಟರ್. 18 ಕಿಲೋಮೀಟರ್ ಹತ್ಕೊಂಡೋಗಿ 18 ಕಿಲೋಮೀಟರ್ ಇಳ್ಕೊಂಡು ಬಂದೆ ನಾನು. ಸೊ ಅವಾಗ ನನ್ಗೆ ಯಾವ ತೊಂದರೆನೂ ಆಗ್ಲಿಲ್ಲ. ನಾನು ಅಂದ್ಕೊಂಡಿದ್ದೆ ಎಲ್ಲವೂ ಸುಸೂತ್ರವಾಗಿ ಆಗ್ಲಿ ಅಂತ ಒಂದು ಥಾಟನ್ನ ರಿಲೀಸ್ ಮಾಡಿದ್ದೆ. ಹಾಗೇನೆ ನಾನು ಆರಾಮಾಗಿ ಹತ್ಕೊಂಡೋಗಿ ಇಳ್ಕೊಂಡು ಬಂದೆ. ಇದು ವೈಷ್ಣೋ ದೇವಿ ದರ್ಶನನು 2 ಸಲ ನಾನು ಮಾಡಿದೆ. ಅಲ್ಲಿ ಸ್ವಲ್ಪ ಕ್ಯೂ ಕಡಿಮೆ ಇತ್ತು, ಮತ್ತೆ ಹೋದೆ. ಮತ್ತೆ ಬಂದಿದ್ದೀರಾ ಅಂತ ಕೇಳಿದ್ರು ಅಲ್ಲಿ ಸೆಕ್ಯೂರಿಟಿ ಅವರೆಲ್ಲ. ಹೌದು, ನಾವು ತುಂಬಾ ದೂರದಿಂದ ಬಂದಿದೀವಿ, ಇದೇ ಫಸ್ಟ್ ಟೈಮ್ ಬಂದಿರೋದು, ಸೊ ಹಂಗಾಗಿ ನಾನು ಮತ್ತೆ ಬಂದಿದ್ದೀನಿ ಅಂತ ಹೇಳಿದೆ. ಅವರು ದರ್ಶನಕ್ಕೆ ಅವಕಾಶ ಮಾಡ್ಕೊಟ್ರು. ಅಲ್ಲಿ 2 ಗುಹೆಗಳಿದೆ. ಇದು ವೈಷ್ಣೋ ದೇವಿಗೆ ಹೋಗಕ್ಕೆ 2 ಗುಹೆಗಳಿಂದ ಹೋಗ್ಬೋದು. ನಾ ಫಸ್ಟ್ ಹೋಗ್ಬೇಕಾದ್ರೆ ಒಂದ್ ಕಡೆ ಗುಹೆಯಿಂದ ಹೋಗಿ ಆ ಗುಹೆ ಒಳಗೆ ದರ್ಶನ ಮಾಡ್ಬೇಕು. ಅದಾದ್ಮೇಲೆ ನಾವು ಇನ್ನೊಂದು ಜಾಗದಲ್ಲಿ ಹೊರಗಡೆ ಬರ್ತೀವಿ. ಸೊ ನಾನು 2 ಗುಹೆಗಳಿಂದನೂ ಹೋಗಿ 2 ಕಡೆಯಿಂದನೂ ದರ್ಶನ ಮಾಡಿ ಬಂದೆ. ಅದು ತುಂಬಾ ಚೆನ್ನಾಗಿತ್ತು. ಅಲ್ಲಿ 3 ಇದಿದೆ, ಏನೋ ದೇವಿಯರಿದ್ದಾರೆ. ಒಂದು ಸರಸ್ವತಿ, ಒಂದು ವೈಷ್ಣವಿ, ಮತ್ತೆ ಒಂದು ಮಹಾಕಾಳಿ. ಸೊ ಮಹಾಸರಸ್ವತಿ, ವೈಷ್ಣವಿ ಮತ್ತೆ ಮಹಾಕಾಳಿ. ಸೊ ಈ 3ನ್ನೂ ಚೆನ್ನಾಗಿ ದರ್ಶನ ತುಂಬಾ ಚೆನ್ನಾಗಾಗುತ್ತೆ. ವರ್ಷದ 365 ದಿನಾನು 24 ಗಂಟೆನೂ ದರ್ಶನ ಕೊಡ್ತಾರೆ ವೈಷ್ಣೋ ದೇವಿಲಂತೂ. ಹಂಗಾಗಿ ಅದು ತುಂಬಾ ಚೆನ್ನಾಗಿ ದರ್ಶನ ಆಯ್ತು. ಅಮರನಾಥದ್ದು ಮಾತ್ರ ವರ್ಷದಲ್ಲಿ ಒಂದೇ ಸಲ, ಅದು ಜೂನ್ ಅಲ್ಲಿ ಶುರುವಾಗುತ್ತೆ, ಆಗಸ್ಟ್ ಎಂಡೊತ್ತಿಗೆ ಮುಗ್ದೋಗುತ್ತೆ. ಸುಮಾರು 1.25 ತಿಂಗಳು ಮಾತ್ರ ಅದು ದರ್ಶನ ಇರೋದು. ಅಮರನಾಥ ಲಿಂಗ ಈ ವರ್ಷ ತುಂಬಾ ಬೇಗ ಕರಗಿದೆಯಂತೆ. ಅದು 3ನೇ ತಾರೀಕಿಂದ ಫಸ್ಟ್ ದರ್ಶನ ಶುರುವಾಗಿದ್ದು, ನಾವು ಅಲ್ಲಿಗೆ ರೀಚ್ ಆದಾಗ 8ನೇ ತಾರೀಕಾಗಿತ್ತು. 8ನೇ ತಾರೀಕು ಹೊತ್ತಿಗೆ ತುಂಬಾ ಕಡಿಮೆ ಆಗೋಗ್ಬಿಟ್ಟಿತ್ತು, ಲಿಂಗು ಕರಗಿತ್ತು, ಹಿಮಲಿಂಗು ಕರಗಿತ್ತು. ಸೊ ಆದ್ರೂ ನಾನು ಹೇಳಿದ್ನಲ್ಲ,
ಇದು ನಾವು ಲಿಂಗು ಆಕಾರ ಮುಖ್ಯ ಅಲ್ಲ, ಅಲ್ಲಿ ಸಾನ್ನಿಧ್ಯ ಇಂಪಾರ್ಟೆಂಟ್. ಅಂದ್ರೆ ಅಲ್ಲಿ ಚೈತನ್ಯ ಇಂಪಾರ್ಟೆಂಟ್. ಚೈತನ್ಯ ತುಂಬಾ ಚೆನ್ನಾಗಿ ಚೈತನ್ಯ ಶಕ್ತಿ ನಮ್ಗೆ ಖಂಡಿತವಾಗಿಯೂ ಸಿಕ್ತು. ಅದು ತುಂಬಾ ಖುಷಿ ಆಯ್ತು. ಅದರ ಪಕ್ಕದಲ್ಲೇ ಒಂದು ಶಕ್ತಿಪೀಠನೂ ಇದೆ. ಅದು ಸತಿದು ನಮ್ಗೆ ಶಕ್ತಿಪೀಠಗಳ ಬಗ್ಗೆ ಗೊತ್ತಲ್ಲ. ಸೊ ಶಕ್ತಿಪೀಠದ ಅಲ್ಲಿ ಸತಿಯ ದೇಹ ಛಿದ್ರವಾಗಿ ಅವಳ ಮೊಳಕಾಲಿನ ಜಾಗ ಬಿದ್ದಿದ್ದ ಜಾಗ ಅಂತೆ. ಅಮರನಾಥ ಗುಹೆ ಪಕ್ಕದಲ್ಲೇ ಇದೆ ಅದು ಸತಿದು ಶಕ್ತಿಪೀಠನೂ ಇದೆ. ಅದನ್ನ ದರ್ಶನ ಮಾಡ್ಕೊಂಡು ಬಂದ್ವಿ. ಕಡೆಯಲ್ಲಿ ನಾವು ಬಂದದ್ದು ಕುರುಕ್ಷೇತ್ರಕ್ಕೆ. ಕುರುಕ್ಷೇತ್ರದಲ್ಲಿ ಏನ್ ನೋಡೋದು ಅಂತ ನಾವು ಹೋದ್ಸಲ ಹೋದಾಗ ಬಿಟ್ಟು ಬಂದಿದ್ವಿ. ಅಲ್ಲಿ ಏನ್ ಸಾರ್ ಬರೀ ಯುದ್ಧ ಭೂಮಿ, ಬರೀ ಏನೋ ಅತೃಪ್ತ ಆತ್ಮಗಳೇ ಇರುತ್ತೆ ಅಂತ ಅಂದ್ಕೊಂಡು ಬಿಟ್ಟು ಬಂದಿದ್ವಿ. ಅಲ್ಲಿ ಈ ಸಲ ಹೋದಾಗ ನಮ್ ನಿಜವಾಗ್ಲೂ ಅದು ಒಂದು ಪವಿತ್ರ ಸ್ಥಳ ಅನ್ಸ್ತು. ಅಲ್ಲಿ ನಾವು 4 ಜಾಗಗಳನ್ನ ನೋಡ್ತೇವೆ. ಒಂದು ಭಗವದ್ಗೀತೆನ ಬೋಧಿಸಿದ್ದು, ಕೃಷ್ಣ ಭಗವದ್ಗೀತೆನ ಅರ್ಜುನನಿಗೆ ಬೋಧಿಸಿದ ಜಾಗ ಇದೆ. ಆ ಜಾಗನ ನೋಡಿದ್ವಿ. ಆಮೇಲೆ ಬ್ರಹ್ಮ ಸೃಷ್ಟಿಯನ್ನ ಶುರು ಮಾಡಿದ ಜಾಗ ಅಂತೆ, ಬ್ರಹ್ಮ ಸರೋವರ ಅಂತ ಇದೆ. ಆ ಜಾಗನ ನೋಡಿದ್ವಿ. ಅಲ್ಲಿ ಸ್ನಾನ ಮಾಡೋದ್ರಿಂದ ನಮ್ಮ ಎಲ್ಲ ಪೂರ್ವ ಜನದ ಪಾಪ ಎಲ್ಲ ಕಳೆಯುತ್ತೆ ಅಂತ ಹೇಳ್ತಾರೆ. ಆದ್ರೆ ನಾವು ಸ್ನಾನ ಮಾಡ್ಲಿಲ್ಲ. ಅಲ್ಲಿ ತುಂಬಾ ಜನ ಸ್ನಾನ ಮಾಡ್ತಾ ಇದ್ರು. ಅದು ಒಂದಿದೆ. ಅಮರನಾಥಕ್ಕೆ ಹೋಗ್ಬೇಕಾದ್ರೆ ನಾನು ನಮ್ಮ ಧ್ಯಾನನ ನಾನ್ ಮಾಡ್ಕೊಂಡೇ ಹೋಗ್ತಾ ಇದ್ದೆ. ಯಾಕೆ ಅಂತಂದ್ರೆ ನಮ್ಮನೆಯವ್ರಿಗೆ ಆಕ್ಸಿಜನ್ ಸ್ಯಾಚುರೇಷನ್ ಏನು ಪ್ರಾಬ್ಲಮ್ ಆಗದೆ ಇರ್ಲಿ. ಎಲ್ಲರೂ ನಾವು 52 ಜನ ಹೋಗಿದ್ವಿ. 52 ಜನನು ದರ್ಶನ ಮಾಡ್ಕೊಂಡು ಎಲ್ಲ ಆರಾಮಾಗಿ ವಾಪಸ್ ಬಂದ್ವಿ. ಸೊ ಇದು ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಅಂತ ಧ್ಯಾನ ಮಾಡ್ಕೊಂಡು ಹೋಗಿದ್ದೆ. ಎಲ್ಲರಿಗೂ ಒಳ್ಳೇದಾಯ್ತು. ಎಲ್ಲೋ ಚೆನ್ನಾಗಿ ಒಳ್ಳೆ ದರ್ಶನ ಆಯ್ತು. ಆದ್ರೆ ಈಗ ನೋಡಿ, ಮೊನ್ನೆಯಿಂದ ಲಾಸ್ಟ್ ಸಂಡೆಯಿಂದ ಅಮರನಾಥ ದರ್ಶನನೂ ಇಲ್ಲ, ಇದು ವೈಷ್ಣೋದೇವಿ ದರ್ಶನನೂ ಇಲ್ಲ. ಅಲ್ಲಿ ಜೋರ್ ಮಳೆ ಬಂದು ಲ್ಯಾಂಡ್ ಸ್ಲೈಡ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಿ ಈಚೆಗೆ ಹೋದವ್ರನ್ನೆಲ್ಲ ಬೇಸ್ ಕ್ಯಾಂಪ್ ಅಲ್ಲೇ ಉಳಿಸಿದಾರಂತೆ. ಅದು ಟೆಂಪರರಿ ಆರ್ಡರ್ ಅಂತ ಹೇಳ್ತಾ ಇದ್ದಾರೆ. ಇದು ಎಷ್ಟ್ ದಿನ ಆಗುತ್ತೋ ಏನ್ ಕತೆನೋ ಗೊತ್ತಿಲ್ಲ. ಸೊ ಇಷ್ಟು ಹೇಳಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಗೆಲ್ಲರಿಗೂ ನನ್ನ ಆತ್ಮ ವಂದನೆಗಳನ್ನ ತಿಳಿಸುತ್ತೇನೆ. ಹಾಗೇನೆ ನಮ್ಮ ಮಹಾವತಾರ ಫೌಂಡೇಶನ್ ಸಮಸ್ತರಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತೇನೆ.